ಈ ಲುಕ್ಕಲ್ಲಿ ನೋಡಿದಾಗ ನೀವು ಪೊಲೀಸ್ ಅಂತ ಹೇಳ್ತೀರಿ, ಬಟ್ ಗ್ಯಾಂಗ್ಸ್ಟರ್ ಥರ ಕಾಣಿಸ್ತಾ ಇದೆ ಲುಕ್. ಒಂದು ಗತ್ತಿದೆ ಸರ್, ಕ್ಯಾರೆಕ್ಟರ್ ಒಂದು ಗತ್ತಿದೆ, ಕ್ಲಾರಿಟಿ ಇದೆ. ಈ ಥರ ಲುಕ್ನಲ್ಲಿ ನೋಡ್ಬೇಕಂತ ತುಂಬ ಜನಗಳ ಆಸೆ ಇತ್ತು ಸರ್. ಖುಷಿ ಇದರಲ್ಲಿ ಇದೆ, ಅದು ಎಷ್ಟು ಬೇಕೋ ಅಷ್ಟಿದೆ. ಈ ಮ್ಯಾಕ್ಸ್ ಅನ್ನೋ ಪಾತ್ರಕ್ಕೆ ಆಪೋಸಿಟ್ ಇರುವಂಥ ವಿಲನ್ ಯಾರು ಸರ್? 4-5 ಜನ ಬರ್ತಾರೆ, ಅಷ್ಟು ಹೇಳ್ಬೋದ ಈಗ ಸರ್. ಒಂದು ಸಿನಿಮಾದ ಸೋಲು ಗೆಲುವನ್ನು ಹೇಗೆ ನಿರ್ಧರಿಸ್ತಾರೆ ಸುದೀಪ್ ಸರ್? ಸೋತ್ರೂ ನಾವೇನು ಕಳಪೆ ಸಿನಿಮಾ ಮಾಡಿದ್ವಿ ಅಂತಲ್ಲ, ಗೆದ್ದ ತಕ್ಷಣ ಅತ್ಯುತ್ತಮ ಸಿನಿಮಾ ಮಾಡಿದ್ವಿ ಅಂತನೂ ಅಲ್ಲ. ಅಮ್ಮ ಈ ಸಿನಿಮಾ ನೋಡಬೇಕು ಅಂತ ಭಾಳ ಆಸೆ ಆಗಿದ್ರು, ಎಷ್ಟು ಮಿಸ್ ಮಾಡ್ಕೊತಿದ್ದೀರಿ ಸರ್? ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಕೆಲಸದಲ್ಲೇ ಇರ್ತೀರಾ? ಅದು ಮಾಡಲೇಬೇಕಿತ್ತು, ಕರ್ತವ್ಯ. ಈ ಕಡೆ ಒಂದು ಕಡೆ ಹಾಸ್ಪಿಟ್ಲಿಗೆ ಫೋನ್ ಬರ್ತಾಯಿತ್ತು, ಸೊ ಮುಗಿಸಿ ಓಡಿದೆ. ಅಷ್ಟರೊಳಗೆ ಸ್ವಲ್ಪ ಲೇಟ್ ಆಗಿತ್ತು. ಬಿಗ್ ಬಾಸ್ ವೇದಿಕೆನೂ ಕೊನೆ ಆಗ್ತಾ ಇದೆ, ಸಡನ್ನಾಗಿ ಆ ನಿರ್ಧಾರ ಏನಕ್ಕಾಗಿ? ಎಲೆಕ್ಷನ್ ಬಂದಾಗಲೂ ಕೂಡ ಸುದೀಪ್ ಸರ್ ಈ ಪಕ್ಷದಿಂದ ಬರ್ತಾರಂತೆ, ಆ ಪಕ್ಷಕ್ಕೆ ಹೋಗ್ತಾರಂತೆ ಅಂತ ಒಂದಷ್ಟು ಸುದ್ದಿಗಳೇ ಓಡಾಡ್ತಾ ಇರುತ್ತೆ. ಅವಶ್ಯಕತೆ ಬಂದು ಅಕಸ್ಮಾತ್ ಇಳಿಬೇಕು ಅಂದಾಗ ಖಂಡಿತ ಇಳಿತೀನಿ ಸರ್. ನಾನೇನು ಅದಕ್ಕೆ ಹೆಸಿಟೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಆ ಥರ ಏನು ಯೋಜನೆಗಳಿಲ್ಲ. ಹಾಯ್, ಹಲೋ, ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಕಿಚ್ಚ ಸುದೀಪ್ ಅವರ ಸಿನಿಮಾಗಳಂದರೆ ಮ್ಯಾಕ್ಸಿಮಮ್ ಮನೋರಂಜನೆ ಗ್ಯಾರಂಟಿ. ಸೊ ಇನ್ನು ಮ್ಯಾಕ್ಸ್ ಅಂತ ಸಿನಿಮಾದ ಟೈಟ್ಲ್ ಇಟ್ಟಿದ್ದಾರೆ ಅಂದರೆ ಡಬಲ್ ಮನೋರಂಜನೆ ಇದ್ದೇ ಇರುತ್ತೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಆಲ್ ಇಂಡಿಯಾ ಕಟೌಟ್ ಕಿಚ್ಚ ಸುದೀಪ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಗುಡ್ ಸರ್. ಸರ್ 2 ವರ್ಷ 4 ತಿಂಗಳು 18 ದಿನಗಳು ಏನಿರ್ಬೋದು ಸರ್ ಈ ನಂಬರ್ಸ್? ನೀವು ಹೇಳ್ಬಿಡಿ. ಅಭಿಮಾನಿಗಳು ನಿಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಕಾಯ್ತಿರುವಂಥ ದಿನಗಳು ಸರ್. ಸೊ ಈ ಗ್ಯಾಪ್ ಇದೆಯಲ್ಲ ಸರ್, ಏನಕ್ಕೆ ಇಷ್ಟು ದಿನ ಆಯಿತು ಅನ್ನೋದು ಮೊದಲ ಪ್ರಶ್ನೆ. 2.5 ವರ್ಷ ಆಯಿತು ಅನ್ನೋದಕ್ಕಿಂತ 1.5 ವರ್ಷ ಅಂತ ಅನ್ಕೊಬೋದು. ಯಾಕಂದರೆ 2.5 ವರ್ಷದಿಂದ ಒಂದು ರಿಲೀಸ್ ಆಗಿತ್ತು. ನಾರ್ಮಲಿ ಇಯರ್ಲಿ ಒಂದು ಫಿಲ್ಮ್ ಬರುತ್ತೆ ನಂದು. ಆ ಲೆಕ್ಕದಲ್ಲಿ ಹೋದರೆ 1.5 ವರ್ಷ ಡಿಲೇ ಆಗಿದೆ. ಆ್ಯಂಡ್ ಕಾರಣಾಂತರಗಳಿಂದ ಆಗಿದೆ ಸರ್. ಏನು ಮಾಡೋಕ್ಕಾಗಲ್ಲ. ನಾವು ಹೋದ ವರ್ಷ ಜಾನ್ವರಿಯಲ್ಲಿ, ಈ ವರ್ಷ ಡಿಸೆಂಬರ್ ಬರಬೇಕು ಅಂತ ಇದ್ವಿ. ಅಲ್ಲಿಂದ ತಳ್ಕೊಂಬಂದು ಆಗಸ್ಟ್ ಆಯಿತು. ಆಗಸ್ಟಲ್ಲಿ ಒಂದು ಟ್ರೈಲರು ಬಿಟ್ವಿ, ಸೂನೆಸ್ಟ್ ಅಂತ ಬಂದುಬಿಡುತ್ತೆ ಅಂದ್ಕೊಂಡು ಮತ್ತೆ ಪ್ರೊಡಕ್ಷನ್ ಸೈಡಿಂದ ಸ್ವಲ್ಪ ಇಲ್ವಾ ಈಗ ಬೇಡ ಆಮೇಲೆ ಮಾಡೋಣ ಅಂತೆಲ್ಲ ಬಂತು. ಹಾಗೆ ಬಂತು ಬಂದು ಫೈನಲಾಗಿ ಈ ಡೇಟಿಗೆ ಬಂದಿತ್ತು. ಮೇ ಬಿ ಇಷ್ಟು ದಿನಗಳ ಗ್ಯಾಪೇ ಸಿಕ್ಕಿರಲಿಲ್ಲ ಅಂತ ಅನಿಸುತ್ತೆ ಸರ್. ಸರ್ ಒಂದು ಫಿಲ್ಮೋಗ್ರಫಿ ನೋಡಿದರೆ ಇಲ್ಲ, ಇಷ್ಟು ಗ್ಯಾಪ್ ಆಗಿಲ್ಲ ಯಾವತ್ತು. ಸರ್ ಈ ಮ್ಯಾಕ್ಸಿಮಮ್ ಸಿನಿಮಾನ ಮಿನಿಮಮ್ ಟೈಮಲ್ಲಿ ಒಪ್ಕೊಳ್ಳೋಕೆ ಕಾರಣ ಏನಾಗಿತ್ತು ಸರ್ ಅಂತ? ಕತೆ ಇಷ್ಟ ಆಯ್ತು ನನಗೆ. ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಕತೆ ಸ್ಮಾಲ್ ಲೈನ್ ಅದು, ಬಟ್ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಒಂದು ವಿಷನ್ ಇಷ್ಟ ಆಯಿತು, ಡೈರೆಕ್ಟ್ರ್ ಹೇಳಿದ ರೀತಿ ಇಷ್ಟ ಆಯಿತು, ಡೈರೆಕ್ಟ್ರದ್ದು ಕತೆ ಇಷ್ಟ ಆಯಿತು. ಅಂದರೆ ಒಂದು ವಿಷನ್ ಇಟ್ಕೊಂಡು ಬಂದಿದ್ದಾರೆ ಅವರು. ಒಂದು ಚಿಕ್ಕ ಥಾಟ್ ಅದು, ಬಟ್ ವೆರಿ ಗುಡ್ ಕ್ಲಾರಿಟಿ ಆ್ಯಂಡ್ ಸ್ಪೀಡ್. ಸಿನಿಮಾ ಸ್ಪೀಡ್ ಇಷ್ಟ ಆಯ್ತು ನನಗೆ. ಒಂದು ರಾತ್ರಲ್ಲಿ ನಡೆಯುತ್ತೆ, ಬಟ್ ಹೈ ವೋಲ್ಟೇಜ್ ಕಮರ್ಷಿಯಲ್ ಇದೆ. ಆ್ಯಂಡ್ ಪರ್ಸ್ನಾಲಿಟಿ ಚೆನ್ನಾಗಿದೆ, ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ವಿಕ್ರಾಂತ್ ರೋಣ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಅಷ್ಟು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ, ಐ ವಾಂಟೆಡ್ ಟು ಡೂ ಅ ಸಿಂಪಲ್ ಫಿಲ್ಮ್ ಆಲ್ಸೋ. ಇವತ್ತಿನ ಸಿನಿಮಾ ಟ್ರೆಂಡಿ, ಇವತ್ತಿಗೆ ಸಾಕು. ಅದೇ ರೂಟಲ್ಲಿ ಹೋಗ್ತಾ ಇದ್ದಾರೆ ಸರ್, ಅದಕ್ಕೆ ಎಂಡೇ ಇಲ್ಲ. ಇದು ನೆಕ್ಸ್ಟ್ ಅದು. ನಾವು ಸಿಂಪಲ್ ಸಿನಿಮಾ ಮಾಡ್ಕೊಂಡು ಇಲ್ಲಿವರೆಗೆ ಬಂದವರು. ಎಲ್ಲೋ ಒಂದು ಕಡೆ ಅದನ್ನು ಟಚ್ ಮಾಡ್ತಾ ಇರಬೇಕಾಗತ್ತೆ ನಮಗೆ. ನಾವು ಎಲ್ಲೋ ಒಂದು ಕಡೆ ಆ ವಿಚಾರದಲ್ಲಿ ಇಂಡಸ್ಟ್ರಿ ಆಗಲಿ ಒಂದಷ್ಟು ಜನಗಳಾಗಲಿ ಹಿಂದೆ ಬೀಳ್ತಾ ಇದ್ದಾರೆ ಅಂತ. ಯಾಕೆಂದರೆ ಒಂದು 50 ಕೋಟಿ ಸಿನಿಮಾ ಮಾಡಿದೆ ಅಂದರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಬಂದು 100 ಕೋಟಿ ಸಿನಿಮಾ ಮಾಡಬೇಕು ಅನ್ನೋದು. ಈ ಒಂದು ಹಿಂದೆ ಬೀಳೋದ್ರ ಕಾರಣನೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ. ಇಲ್ಲ ಆ ಥರ ಏನಿಲ್ಲ. ಬೆಳವಣಿಗೆ ಯಾವತ್ತೂ ತಪ್ಪಲ್ಲ. ನಾನು ಹೇಳೋದು, ಒಬ್ಬರು ಕನಸು ಕಾಳೋದು, ನಾನು ಇನ್ನೂ ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಇನ್ನೂ ದೊಡ್ಡದು ಮಾಡಬೇಕು ಅಂತ ಆ ಕನಸಿರೋದು ಯಾರಿಗೂ ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಇಟ್ ಈಸ್ ಗುಡ್ ಸರ್, ಇರಬೇಕು, ಅದು ಇರಬೇಕು. ದಿಸ್ ಇಸ್ ಮೈ ಥಾಟ್ ಅಷ್ಟೇ. ಈಗ ನಾನು ವಿಕ್ರಾಂತ್ ರೋಣ ಸಿನಿಮಾ ಮಾಡಬೇಕಾದ್ರೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ತಾನೇ ಹೊರಟಿದ್ದು. ಸೊ ಹಾಗಿರ್ಬೇಕಾದ್ರೆ ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾ ಬರೋ ಟೈಮ್ ಕಮ್ಮಿ ಆಗ್ಬಿಡುತ್ತಾ ಅನ್ನೋದು. ಸಿನಿಮಾ ಬರೋ ಟೈಮ್ ಕಮ್ಮಿ ಆಗ್ಬಿಡುತ್ತಾ ಅಂತ. ನಾವು ಒಂದು ಪ್ರಾಜೆಕ್ಟ್ಗೆ 4 ವರ್ಷ ಇಟ್ಕೊಂಡು ಯಾರು ಸಿನಿಮಾ ಮಾಡಲ್ಲ. ಈಗ ನನ್ನ ಜೀವನ ಏನು, ನಾನೇನು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ, ನಾನೇನು ಕತೆ ಹೇಳೋಕ್ಕೆ ಹೊರಟಿದ್ದೀನಿ. ನಾನು ಅದಕ್ಕೆ ಬದ್ಧನಾಗಿರಬೇಕೆ ಹೊರತು, ಅದಕ್ಕೆ ನಾನು ಲಾಯಲ್ ಆಗಿರಬೇಕೆ ಹೊರತು, ಇಲ್ಲ ನಾನು ಇದನ್ನು ಮಾಡೋಕ್ಕೆ ಹೋದರೆ ಸಿನಿಮಾ ಸ್ಲೋ ಆಗ್ಬಿಡುತ್ತೆ, ಸಿನಿಮಾ ಬರೋದು ಕಮ್ಮಿ, ಅದು ಯಾರೂ ಥಿಂಕ್ ಮಾಡಲ್ಲ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡೋಣ, ನಮ್ಮ ಜೀವನಕ್ಕೆ ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಕೊಡೋಣ, ಅದು ತಾನೇ ಮೇಯ್ನ್. ಅದರಿಂದ ಹೋಗೋದು ತಪ್ಪೇ ಅಲ್ಲ ಸರ್. ಸರ್ ಮೊದಲೇ ಹೇಳಿದ್ರಿ ಒನ್ ನೈಟಲ್ಲಿ ನಡೆಯುವಂಥ ಕತೆ ಅಂತ ಅಂದ್ಬಿಟ್ಟು. ವಿಷ್ಣು ಸರ್ದೇ ಒಂದು ಉದಾಹರಣೆ ಇದೆ, ನಿಷ್ಕರ್ಷ ಇದೆ, ಈಗ ರೀಸೆಂಟ್ ಬಂದಂಥ ಕೈದಿ ಸಿನಿಮಾ ಇದೆ ಸರ್. ಈ ಸಮಯಾವಧಿ ಇರುವಂಥ ಆ ಸಿನಿಮಾಗಳು ಜನಗಳಿಗೆ ರಿಜಿಸ್ಟರ್ ಆಗುತ್ತೆ, ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್ ಅಂತಂದ್ಬಿಟ್ಟು? ಕತೆನೇ ಇಂಪಾರ್ಟೆಂಟ್. ಒಂದು ರಾತ್ರಲ್ಲಿ ನಡೆದ್ರೇನು, ಒಂದು ವರ್ಷದಲ್ಲಿ ನಡೆದ್ರೆ ಕರೆಕ್ಟ್. ಇಟ್ ಡಸಂಟ್ ಮ್ಯಾಟರ್ನು. ಕತೆಯಲ್ಲಿ ವಿಷಯ ಇದೆಯಾ, ಸ್ಕ್ರೀನ್ ಪ್ಲೇಯಲ್ಲಿ ವಿಷಯ ಇದೆಯಾ, ಸ್ಪೀಡ್ ಇದೆಯಾ, ಕಾಸ್ಟಿಂಗ್, ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಇಷ್ಟ ಆಗುತ್ತಾ, ಇಟ್ ವಿಲ್ ವರ್ಕ್. ಭಾಳಷ್ಟು ಕಷ್ಟ ಅಂತಂದರೆ ಈಗ ಸುದೀಪ್ ಸರ್ದೇ ಈ ಲುಕ್ಕೆಲ್ಲ ನೋಡೋದಾದರೆ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಸುದೀಪ್ ಸರ್ನ ಸಾಕಷ್ಟು ವೆರೈಟಿ ಡ್ರೆಸ್ಗಳಲ್ಲಿ ಸ್ಟೈಲ್ನಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಇದೊಂದೇ ಸಿನಿಮಾದಲ್ಲಿ ಒಂದೇ ಕಸ್ಟಮಲ್ಲಿ ಕಾಣಿಸ್ಕೊಳ್ಳೋದು ಅಂತಲೇ ನೋಡೋಕ್ಕೆ ಸ್ವಲ್ಪ ಇಂಜರಿ ಇರ್ತಾರೆ. ಸೊ ಆ ವಿಚಾರದಲ್ಲಿ
ಏನು ಆ ಥರ ಇಲ್ಲ. ವಿಕ್ರಾಂತ್ ಋಣದ್ರಲ್ಲೂ ಎಷ್ಟು ಗೆಟಪ್ಸ್ ಇದ್ದಾವೆ, ಜಾಸ್ತಿ ಗೆಟಪ್ಸ್ ಇಲ್ಲ. ಆ ಥರ ಕೌಂಟ್ ಆಗಲ್ಲ ಸರ್. ಸಿನಿಮಾದಲ್ಲಿ ಒಂದು ಸತಿ ಇವಾಗ ಅಫ್ಕೋರ್ಸ್ ಅದನ್ನು ತಪ್ಪು ಅಂತಲೇ ಹೇಳ್ತಾರೆ, ಬಟ್ ಆ ಸಿನಿಮಾ ಈಗ ಮಾಣಿಕ್ಯ, ಹೆಬ್ಬುಲ್ಲಿ, ರನ್ನ ಈ ಥರ ಎಲ್ಲ ಸಿನಿಮಾ ಮಾಡಿದಾಗ ಅದು ಚೆನ್ನಾಗಿತ್ತು. ಆ ಥರ ಗೆಟಪ್ಸು, ಅಷ್ಟೊಂದು ವೆರೈಟಿ. ಬಟ್ ಈ ಸಿನಿಮಾಗೆ ಇದು ಸಾಕು, ಇಷ್ಟೇ ಬೇಕಾಗಿರೋದು. ಸೊ ಇದು ನನ್ನ ಆಯ್ಕೆನೇ. ಈ ಥರ ಒಂದು ಸಿನಿಮಾ ಮಾಡೋಣ ಅನ್ನೋದು ಆಯ್ಕೆನೂ ನಂದೇ ಅಲ್ವಾ. ಸೊ ಇದರಲ್ಲಿ ನಾವು ಡೆಲಿಬರೇಟಾಗಿ ಏನೇನೋ ತುರ್ಕಕ್ಕೂ ಆಗಲ್ಲವಲ್ಲ. ಮುಂದಿನ ಸಿನಿಮಾಗಳಲ್ಲಿ ಇದಾವೆ, ಮತ್ತೆ ಏನು ಬೇಕೋ ಯಥಾ ಪ್ರಕಾರ ಅದೇ ಇರ್ತವೆ. ಸರ್, ಎಷ್ಟೋ ಹೊಸ ಡೈರೆಕ್ಟರ್ಗಳಿಗೆ ಗಟ್ಟಿ ಧೈರ್ಯವಾಗಿ ನೀವು ನಿಂತಿರ್ತೀರ ಸರ್. ಯಾಕಂದರೆ ಯಾರೇ ಕತೆ ತಗೊಂಡ್ಬಂದರು ಅವ್ರಿಗೆ ಆಗಲ್ಲ ಅಂತ ಹೇಳಿ ಕಳಿಸಲ್ಲ. ಕೂತು ಕೇಳ್ತೀರಾ, ಕತೆ ನಂಬ್ತೀರಾ, ಅವರು ಡೈರೆಕ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂದಮೇಲೆ ಪ್ರಾಜೆಕ್ಟ್ ಬಂದೇ ಬರುತ್ತೆ. ಸೊ ಅವ್ರು ತಗೊಬಂದು ಥಾಟನ್ನು ನೆಕ್ಸ್ಟ್ ಲೆವೆಲ್ ತಗೊಳ್ಳೋದು ಒಂದು ದೊಡ್ಡ ಗುಣ ನಿಮ್ಮಲ್ಲಿರುತ್ತೆ. ಸೊ ವಿಜಯ್ ಅವರು ಈ ಸಿನಿಮಾನ ನಿಮ್ಮ ಹತ್ರ ತಂದಾಗ ಹೇಗಿತ್ತು ಸರ್ ಅನುಭವ? ಯಾಕೆಂದರೆ ಫಸ್ಟ್ ಅವರ ರೈಟರಾಗಿ ಆ ಕಥೆಯನ್ನು ಬರ್ಕೊಂಡ್ಬಂದಿರ್ತಾರೆ. ಆ್ಯಕ್ಚುಲಿ ನಾನು ತುಂಬ ಸಿಂಪಲ್ ಕತೆ ಕೇಳೋ ಮೂಡಲ್ಲೇ ಇದ್ದೆ ನಾನು. ಅವಾಗ ತುಂಬ ದೊಡ್ಡದೇನೆ ಎಕ್ಸ್ಪೆಕ್ಟ್ ಮಾಡ್ಕೊತಿರ್ಲಿಲ್ಲ. ಆ ಟೈಮಲ್ಲಿ ಇದು ಬಂದಾಗ ಓಪನ್ ಮೈಂಡಲ್ಲಿ ಕೂತ್ಕೊಂಡು ಕೇಳ್ತೀವಲ್ಲ ನಾವು, ಇಲ್ಲ ಇಮಿಡಿಯೇಟಾಗಿ ಅಲ್ಲೇ ಬ್ಲಾಕ್ ಆಗಿಬಿಡುತ್ತೆ. ಇದು ಬೇಡ, ಇದು ಚಿಕ್ಕದು, ದೊಡ್ಡದು ಮಾಡೋಣ ಏನಾದರೂ ಹಾಗೆ ಅಂತ. ನನಗೆ ಐ ವಾಸ್ ರೆಡಿ ಫಾರ್ ಇಟ್. ಸೊ ಮೆಂಟಲಿ ನಾನು ರೆಡಿ ಇರೋದ್ರಿಂದ ಐ ಥಿಂಕ್ ಇಟ್ ಜಸ್ಟ್ ಕೊಲಾಬರೇಟೆಡ್ ಅಷ್ಟೇ. ವಿ ಜಸ್ಟ್ ಜಾಯಿಂಟ್ ಹ್ಯಾಂಡ್ಸ್ ಆ್ಯಂಡ್ ನನಗೆ ಇಷ್ಟ ಆಯಿತು. ಚೂರು ಇಂಪ್ರೂವೈಸೇಷನಿಗೆ ರೂಮ್ ಇತ್ತು, ಎಲ್ಲ ಮಾಡ್ಕೊಂಬಂದ್ವಿ ನಾವು. ಅದಾದಮೇಲೆ ಐ ಥಿಂಕ್ ಇಟ್ ವಾಸ್ ವಂಡರ್ಫುಲ್. ಸರ್, ಸಿನಿಮಾ ಟು ಸಿನಿಮಾ ಹೇಗೆ ವರ್ಕ್ ಮಾಡ್ತಾರೆ ಸುದೀಪ್ ಸರ್ ಅಂತ? ಅಂದರೆ ಕತೆಗಳ ಆಯ್ಕೆ ವಿಚಾರದಲ್ಲಿ ಜಾನರ್ಸ್ ಬ್ರೇಕ್ ಮಾಡಬೇಕು ಅನ್ನೋ ಕಾರಣ ಹಿಂದೆ ಮಾಡಿರೋದು ಮುಂದೆ ಮಾಡೋದು ಬೇಡ ಅಂತ ಅಷ್ಟೇ. ನನಗೆ ಇನ್ನೊಂದೇನಾರು ಮಾಡೋಣ, ಇನ್ನೊಂದೇನಾರು ಹುಡುಕೋಣ, ಮಾಡದಿಲ್ದಿರೋದು ಏನಾದರೂ ಮಾಡೋಣ. ಸ್ವಲ್ಪ ಅದು ಆ ಒಂದು ಪರ್ಪೆಚುವಲ್ ಸರ್ಚ್ ಎಲ್ಲರಿಗೂ ಇರುತ್ತೆ, ನನ್ನೊಬ್ಬನಿಗೆ ಅಲ್ಲ. ಸೊ ಆ ಪೈಕಿಯಲ್ಲಿ ಹೋಗ್ತಾ ಇರ್ತೀವಿ ಸರ್. ಸರ್, ಈ ಲುಕ್ ನೋಡಿದ್ರೆ ವೀರ ಮದಕರಿ ಆ ಒಂದು ಶೇಡ್ ಇದೆಯಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾಕಿ ಹಾಕಿರೋ ಸಿನಿಮಾಗಳೆಲ್ಲ ಅದ್ಭುತವಾಗಿ ಗೆಲುವು ಕಂಡಿರೋದು. ಸೊ ಆ ಲಿಸ್ಟ್ಗೆ ಮ್ಯಾಕ್ಸ್ ಹೋಗಬಹುದಾ ಸರ್? ಇಲ್ಲ ಸರ್, ಐ ಥಿಂಕ್ ಮ್ಯಾಕ್ಸ್ ವಿಲ್ ಕ್ರಿಯೇಟ್ ಇಟ್ಸ್ ಓನ್ ಪಾತ್. ನನ್ನ ಪ್ರಕಾರ ಒಂದು ಸ್ಪೀಡ್ ಸಿನಿಮಾ ನೋಡಿದಾಗ ಇದರಲ್ಲಿ ಇವಾಗ ಕೆಂಪೇಗೌಡ ಮಾಡೋಕ್ಕಿಂತ ಮುಂಚೆ ನಾನು ಕೆಂಪೇಗೌಡ ಮಾಡಿರಲಿಲ್ಲ, ಮದಕರಿ ಮಾಡೋಕ್ಕಿಂತ ಮುಂಚೆ ಮದಕರಿ ಮಾಡಿರಲಿಲ್ಲ, ಕರೆಕ್ಟ್. ಸೊ ಹಾಗೆ ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಮ್ಯಾಕ್ಸ್ ಮಾಡಿಲ್ಲ ನಾನು. ಅಲ್ಲಿ 2 ಕಾಪ್ ಕ್ಯಾರೆಕ್ಟರ್ ನಾನು ಮಾಡಿರ್ಬೋದು, ಬಟ್ ಅದರಿಂದ ಅದೇ ಹಾದಿ ಅಂತ ಹೇಳೋಕ್ಕಾರೆ. ಐ ಥಿಂಕ್ ಇದಕ್ಕೆ ಸ್ವಲ್ಪ ವಿಭಿನ್ನತೆ ಇದೆ, ಇದರದ್ದೇ ಆದಂಥ ಒಂದು ಪಾತ್ ಇದೆ ಇದಕ್ಕೆ. ಆ್ಯಟಿಟ್ಯೂಡು ಮತ್ತು ಮ್ಯಾನರಿಸಮ್ ಹೇಗಿರ್ಬೋದು ಸರ್ ಅಂತ? ಯಾಕೆಂದರೆ ಈ ಲುಕ್ಕಲ್ಲಿ ನೋಡಿದಾಗ ನೀವು ಪೊಲೀಸ್ ಅಂತ ಹೇಳ್ತೀರಿ, ಬಟ್ ಗ್ಯಾಂಗ್ಸ್ಟರ್ ಥರ ಕಾಣಿಸ್ತಾ ಇದೆ ಲುಕ್ ಅನ್ನೋದು. ಒಂದು ಗತ್ತಿದೆ ಸರ್, ಕ್ಯಾರೆಕ್ಟರ್ ಒಂದು ಗತ್ತಿದೆ, ಕ್ಲಾರಿಟಿ ಇದೆ, ಒಂದು ಹಿಡನ್ ಅಹಮ್ ಇದೆ, ಚೆನ್ನಾಗಿದೆ. ಅಂದರೆ ಅವನು ಒಂದು ಫೋರ್ಸ್. ಹೌದು, ಮ್ಯಾಕ್ಸ್ ಅನ್ನೋದು ಅವನು ಬೈ ಹಿಮ್ಸೆಲ್ಫ್ ದ ಕ್ಯಾರೆಕ್ಟರ್ ಇಸ್ ಅ ಬಿಗ್ ಫೋರ್ಸ್. ಸೊ ದಟ್ ಇಟ್ ಸೆಲ್ಫ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆ್ಯಕ್ಚುಲಿ. ಇನ್ನು ಲುಕ್ ವಿಚಾರಕ್ಕೆ ಹೇಳ್ತಾ ಇದ್ರಿ ಸರ್, ಈ ಥರ ಲುಕ್ನಲ್ಲಿ ನೋಡ್ಬೇಕಂತ ತುಂಬ ಜನಗಳ ಆಸೆ ಇತ್ತು ಸರ್, ಅಭಿಮಾನಿಗಳ ಆಸೆ. ಯಾಕಂದರೆ ಲಾಂಗ್ ಹೇರು, ಈ ಥರ ಒಂದು ಲುಕ್ಕು, ಈ ಬನಿಯನ್ ಲುಕ್ಕಲ್ಲಿ ನಿಮ್ಮನ್ನು ನೋಡೋದು ಅಂದರೆ ಭಾಳ ಇಷ್ಟ ತುಂಬ ಜನಕ್ಕೆ. ಅದು ಪೈಲ್ವಾನಿಂದ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ ಸರ್. ಖುಷಿ ಇದರಲ್ಲಿ ಇದೆ, ಅದು ಎಷ್ಟು ಬೇಕೋ ಅಷ್ಟಿದೆ ಸರ್. ಪೈಲ್ವಾನಿಂದ ಶುರುವಾದಂಥ ಅದೊಂದು ಜರ್ನಿ ಇದೆಯಲ್ಲ ಸರ್, ನನ್ನ ಬಾಡಿನ ಈ ಥರ ಇಟ್ಕೋಬೇಕು ಅನ್ನೋದು ಇಲ್ಲಿ ತನಕ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಸರ್? ಅದು ಏನೊಂದು ಫಿಟ್ನೆಸ್ ಅಷ್ಟೇ ಸರ್, ಅದು ಅಭ್ಯಾಸ ಆಗೋಗಿದೆ. ಕೆಲವು ಟೈಮು ಆರಾಮಾಗಿ ಇರ್ತೀವಿ, ಅಂದರೆ ಮಾಡಲ್ಲ ಅಂತ ಇದಂತ ಈಸಿಯಾಗಿ ತೊಗೊಳಲ್ಲ ಅಂತಲ್ಲ, ಬಟ್ ಸಮ್ಟೈಮ್ಸ್ ಹಾಗೆ ಇರ್ತೀವಿ. ದಿನನಿತ್ಯ ಅಂತೂ ಅದನ್ನೇ ಮಾಡ್ಕೊಂಡಿರೋಕ್ಕಾಗಲ್ಲ, ಬಟ್ ಒಂದು ಫಿಟ್ನೆಸ್ಸಿಗೆ ಒಂದು ಟೈಮ್ ಇಡ್ತೀವಿ, ಡೈಲಿ ಒಂದು ಮಾಡಲೇಬೇಕು ಅಂತ. ಮತ್ತು ಸಿನಿಮಾದಲ್ಲಿ ಅವಶ್ಯಕತೆ ಇದೆ ಅಂದಾಗ ಒಂದು 2-3 ತಿಂಗಳ ಹಿಂದೆ ಮತ್ತೆ ಬೇರೆ ರೀತಿ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಈಗ. ಸರ್, ಇನ್ನು ಊಟ ಮಾಡೋ ಟೈಮು, ಊಟ ಎಷ್ಟು ಮಾಡ್ತೀವಿ, ಅದೆಲ್ಲ ಸ್ವಲ್ಪ ಬೇರೆ ರೀತಿ ಅಭ್ಯಾಸಗಳಾಗಿ ಈಗ ದಿನಕ್ಕೆ 2 ಹೊತ್ತು ಊಟ ಪ್ಲಸ್ ವರ್ಕೌಟ್ಸು ಅದೆಲ್ಲ ಜಾಸ್ತಿ ಇರುತ್ತೆ ಸರ್. ಸಾಮಾನ್ಯವಾಗಿ ಸುತ್ತಾಡ್ತಾನೆ ಇರ್ತಾರೆ, ಯಾಕಂದರೆ ಜರ್ನಿ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಅಭಿಮಾನಿಗಳು ಸಿಗ್ತಾರೆ ಅಥವಾ ಯಾರೋ ಗೆಳೆಯರು ಸಿಗ್ತಾರೆ, ಈ ಥರ ಊಟ ಮಾಡೋದಾಗಲಿ ಮತ್ತೊಂದಾಗಲಿ ಆಫರ್ ಮಾಡೋದು ಹೇಗೆ ಇರ್ತೀರಿ? ಹೇಗೆ ಎಲ್ಲ ತಿಂತೀನಿ ಸರ್, ಬಟ್ ಇಷ್ಟೇ ತಿಂತೀನಿ ಅಷ್ಟೇ. ನನಗೆ ಇವಾಗ ಏನೋ ಸ್ವೀಟ್ ಕೊಟ್ಟರೆ ನಾನು ಸ್ವೀಟ್ ತಿನ್ನಲ್ಲ, ನಾರ್ಮಲಿ ಒಂದಿಷ್ಟು ಬಾಯಿಗೆ ಹಾಕ್ಕೋತೀನಿ ಅಷ್ಟೇ. ಹೊರಗಡೆ ಊಟ ಮಾಡಲ್ಲ ನಾನು, ಆದಷ್ಟು ಹೊರಗಡೆ ಊಟ, ಮನೆ ಊಟನೇ ಮಾಡೋದು ನಾನು. ನನ್ನ ಅಡುಗೆಯವ್ರು ನನ್ನೊಟ್ಟಿಗೆ ಇರ್ತಾರೆ, ಎಲ್ಲೋದ್ರೂ ಅಷ್ಟೇ. ಅಪ್ಪಿತಪ್ಪಿ ಹೋಟೆಲ್ ಊಟ ಮಾಡಿದ್ರು ಭಾಳ ರೇರು, ಬಟ್ ಭಾಳ ಲಿಮಿಟೆಡ್ ಊಟ. ನಾನು ತುಂಬ ಆ ಥರ ಊಟದ ಅಭ್ಯಾಸ ಇಲ್ಲ, ಹುಚ್ಚಿಲ್ಲ ನನಗೆ ಊಟದ್ದು. ಅಡುಗೆ ಮಾಡೋದಿದೆ. ಹಾಂ, ಅಡುಗೆ ಮಾಡೋದು ಬೇರೆ, ಅದೊಂದು ಬಿಗ್ ಅವರ್ ಪ್ಯಾಷನ್. ಅಡುಗೆ ಅಂತ ಊಟ ಅಂತ ಬಂದಾಗ ನಾನು ತುಂಬ ಸ್ಟೇಬಲ್ ಡಯಟ್ ಇದೆ ನಂದು. ಅದು ಕಾನ್ಷಿಯಸ್ ಆಗಲ್ಲ, ಬಟ್ ಇರೋದೇ ಹಾಗೆ ನಾನು ಮುಂಚೆಯಿಂದನೂ ತುಂಬ ಬಾಯಿ ರುಚಿ ಎಲ್ಲ ಕಮ್ಮಿ. ಓಕೆ ಸರ್, ಇನ್ನು ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಬ್ರ್ಯಾಂಡ್ ಬಿದ್ದ ತಕ್ಷಣ ಒಂದಷ್ಟು ಜನಗಳಿಗೆ ಬರೋದು ಒಳ್ಳೆಯ ಸಿನಿಮಾ ಆಗಿರುತ್ತೆ ಯಾಕೆಂದರೆ ಮಯೋಟೋಗ್ರಾಫ್ ಆಗಲಿ, ಶಾಂತಿನಿವಾಸ್ ಆಗಲಿ, ಮಾಣಿಕ್ಯ ಆಗಲಿ, ಈ ಥರ ಸಿನಿಮಾಗಳು ಕೊಟ್ಟಂಥ ಒಂದು ಪ್ರೊಡಕ್ಷನ್ ಹೌಸು ಈ ಸಿನಿಮಾಗೆ ನಾನು ಬರ್ತೀನಿ, ನಾನು ಸಾಥ್ ಕೊಡ್ತೀನಿ ಅಂತ ಒಪ್ಕೊಳ್ಳೋ ಕಾರಣ ಏನಾಗಿತ್ತು ಸರ್ ಅಂತ? ಯಾಕೆಂದರೆ ಕಲೆಬುಲಿದಾನ್ ಅವ್ರು ಫಸ್ಟ್ ಟೈಮ್ ಕನ್ನಡಕ್ಕೆ ಬರ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಳ್ಳಿ ಆ್ಯಂಡ್ ಕೊಲಾಬ್ರೇಟ್ ಆಗೋಣ, ಒಳ್ಳೇದಿಬ್ಬರಿಗೂ ಆಗಲಿ ಒಟ್ಟೊಟ್ಟಿಗೆ ಅಂದ್ಕೊಂಡು ಒಂದು ಕೊಲಾಬ್ರೇಷನ್. ಯಾಕಂದರೆ ಈಗ ಬಂದಾಗ ನಾನು ಪೇಮೆಂಟ್ ಡಿಸ್ಕೌಂಟ್ ಮಾಡ್ಬೋದಿತ್ತು ರೆಗ್ಯುಲರಾಗಿ, ಬಟ್ ಐ ಥಾಟ್ ಅಲ್ಲಿ ಕೊಲಾಬ್ರೇಟ್. ಈ ಸಿನಿಮಾದಲ್ಲಿ ಇನ್ನೊಂಚೂರು
ಎಕ್ಸ್ಟ್ರಾ ಏನಂತೀವಿ ಒಂದು ಎಫರ್ಟ್ಸ್ ಬೇಕಾಗುತ್ತೆ, ಒಟ್ಟಿಗೆ ಎತ್ಕೊಂಡು ಮಾಡೋಣ ಬನ್ನಿ ಅಂದ್ಬಿಟ್ಟು ಹೊರಟಿದ್ದು ನಾವು. ಸರ್ ನೀವೇ ಬೇಕು ಅಂತ ಇಂಡಸ್ಟ್ರಿ ಬಂದಿರೋದಕ್ಕೆ ಕಾರಣ ಏನಾಗಿತ್ತು ಸರ್ ಅಂತ ಕಲೈಪುಲಿದಾನ ಅದು ಅವರೇ ಉತ್ತರ ಕೊಡಬೇಕಲ್ಲ. ಯಾಕೆಂದರೆ ಒಂದು ಘಟನೆ ಹೇಳ್ತೀನಿ ನಾನು, ಕಾಕಾ ಟೈಮಲ್ಲಿ ನಿಮ್ಮಿಬ್ಬರು ಭೇಟಿಯಾಗಿರುತ್ತೆ, ಅವರು ಕೂಡ ರೀಮೇಕ್ ರೈಟ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಆ ಸಂಬಂಧ ಹೇಗೆ ನಡ್ಕೊಬಂತು ಅಂತ? ಅವತ್ತಿಗೆ ತುಂಬ ಒಳ್ಳೆ ಮರ್ಯಾದೆ ಕೊಟ್ಟಿದ್ದರು ನನಗೆ. ಆ ಒಂದು ಗೌರವದ ಮೇಲೆ ನಾನು ಅವ್ರನ್ನ ಕರೆಸಿದ ರೀತಿ, ಅವ್ರು ಬಂದಾಗ ಮಾತಾಡಿದ ರೀತಿ, ಕೊಲಾಬ್ರೇಟ್ ಆಗಿದ್ದ ರೀತಿಗೆ ಅದು ಸಂಬಂಧ. ಯಾಕಂದರೆ ಯಾವತ್ತೂ ಒಂದು ದಿವಸ ಸಿಕ್ಕಿ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅಂದಾಗ ಅದು ನೆನಪಲ್ಲಿ ಇರುತ್ತೆ ನಮಗೆ ಅಲ್ವಾ. ಅವತ್ತೇನು ನನಗೇನು ದುಡ್ಡು ಕೊಟ್ಟಿಲ್ಲ ಅಥವಾ ಏನೂ ಎಕ್ಸ್ಟ್ರಾ ಏನು ಮಾಡಿಲ್ಲ ಅವರು, ಬಟ್ ಒಂದು ಗೌರವ ಕೊಟ್ಟರು ನಾನು ಇನ್ನೂ ಬೆಳೆಯೋ ಟೈಮಲ್ಲಿ. ಅದಕ್ಕೆ ನಾನು ಒಂದು ಸ್ವೀಕರಿಸಿ ಇವತ್ತಿಗೆ ಒಂದು ಮಾಡೋಣ, ಒಬ್ಬ ವ್ಯಕ್ತಿ ಅವತ್ತಿಗೆ ಗೌರವ ಕೊಟ್ಟರು, ಇವತ್ತಿಗೆ ಸೇರೋಣ ನಾವು ಅಂತ ಅಷ್ಟೇ. ಸರ್ ಪ್ರೊಡಕ್ಷನ್ ಕ್ವಾಲಿಟಿ ವಿಚಾರದಲ್ಲಿ ಮಾತಾಡೋದಾದರೆ ಸರ್, ಯಾಕೆಂದರೆ ಮೊನ್ನೆ ಅಷ್ಟೇ ಶಿವಕುಮಾರ್ ಸರ್ ಭೇಟಿಯಾಗಿದೆ, ಸಿನಿಮಾನೂ ನೋಡಿದ್ದೀನಿ ನಾನು, ಸಿನಿಮಾ ಮುಗಿದೋಯ್ತಾ ಅನ್ನೋಷ್ಟು ಕಾಡುತ್ತೆ. ಅಂದರೆ ಇನ್ನೂ ಸಿನಿಮಾ ಇರಬೇಕಾಗಿತ್ತು, ನೋಡಬೇಕಾಗಿತ್ತು ಅನ್ನೋ ಥರ ಕಾಡುತ್ತೆ ಸಿನಿಮಾ ಅಂತ. ಸ್ಪೀಡ್ ಇದೆ ಹೇಳೋದಲ್ಲ, ಒಂದೇ ರಾತ್ರಿ ಅಂದಾಗ ಅನಾವಶ್ಯಕ ಸೀನ್ಸ್ ಇಲ್ಲ, ಅನಾವಶ್ಯಕವಾದ ಏನೇನೋ ಬಾಡ್ದಿದ್ದೆಲ್ಲ ಇಲ್ಲ. ಸೊ ಟು ದ ಪಾಯಿಂಟ್ ಇದೆ ಸಿನಿಮಾ. ಅಫ್ಕೋರ್ಸ್ ಸ್ಪೀಡ್ ಇರುತ್ತೆ. ಆ್ಯಂಡ್ ಕ್ವಾಲಿಟಿ ಆಫ್ ದ ಸಿನಿಮಾದ ಇವಾಗ ಯಾರು ಅಟ್ಲೀಸ್ಟ್ ಇವತ್ತು ಟೈಮು ದೇವರು ನಮ್ಮನ್ನು ಇಟ್ಟಿರೋ ಪೊಸಿಷನ್ನಿಗೆ ನಮಗೆ ಕ್ವಾಲಿಟಿಗೇನು ಕೊರತೆ ಇಲ್ಲ. ಕರೆಕ್ಟ್, ಅದರಲ್ಲಿ ಚೆನ್ನಾಗಿ ದುಡ್ಡು ಹಾಕಿರ್ತಾರೆ, ಚೆನ್ನಾಗಿ ಮಾಡೇ ಮಾಡ್ತಾರೆ. ಆ್ಯಂಡ್ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಅದು ಸಿನಿಮಾಗೆ ಏನು ಬೇಕೋ ಎಲ್ಲ ಇದೆ. ಇಡೀ ಸಿನಿಮಾ ನೈಟಲ್ಲೇ ಆಗಿರುವಂಥದ್ದು ಸರ್. ನಿಮಗೆ ತುಂಬ ಈಸಿ ಆಯಿತು ಅಂತ ಅನ್ಸುತ್ತೆ? ಇಲ್ಲ, ಆ ಥರ ಏನಿಲ್ಲ ಸರ್, ಕಷ್ಟ ಆಗೇ ಆಗುತ್ತೆ. ರಾತ್ರಿ ಒಂದು ಕೆಲಸ ಮಾಡಬೇಕು ಅಂದಾಗ. ಬಟ್ ಇಲ್ಲಿ ಒಂದು ಇಂಡೋರ್ ಶೂಟಿಂಗೆಲ್ಲ ಒಂದೂವರೆ ತಿಂಗಳು ತನಕ ಇಂಡೋರೆಲ್ಲ ಡೇ ಟೈಮೇ ಮಾಡಿದ್ದೀವಿ, ಎಲ್ಲ ಕತ್ಲು ಮಾಡಿಕೊಂಡು. ಆಮೇಲೆ ಔಟ್ಡೋರ್ ಹೋದ್ಮೇಲೆ ಕಂಪ್ಲೀಟ್ ನೈಟೇ ಶೂಟ್ ಮಾಡಿದ್ದು. ದಟ್ ಈಸ್ ಆಲ್ಸೋ ಅಬೌಟ್ 2.5 months ಬರೀ ನೈಟ್ ಶೂಟೇ ಮಾಡಿದ್ದೀವಿ ನಾವು. ಆ್ಯಕ್ಷನ್ಸ್ ಹೇಗಿರ್ಬೋದು ಸರ್? ಯಾಕೆಂದರೆ ಫಸ್ಟು ಅಂದರೆ ಪ್ರೊಡಕ್ಷನ್ ಹೌಸ್ ನಂಬರ್ ಬಿಟ್ಟು ಕಿಚಾ 46 ಅಂತ ಬಂದಾಗ ಒಂದು ಗ್ಲಿಮ್ಸ್ ಬಿಟ್ಟಿರ್ತಾರೆ ಸರ್, ಅಭಿಮಾನಿಗಳ ಕಡೆಯಿಂದ ಬಂದದ್ದು, ಇದು ನಮಗೆ ಬೇಕಾಗಿತ್ತು ಅನ್ನೋ ಮಾತು. ನಾನು ಹೇಳಿದ್ನಲ್ಲ, ಏನಂದರೆ ಒಂದು ಕಮರ್ಷಿಯಲ್ ಮಾಸ್ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು ಅಂತ ಅದು ಮಾಡಿದ್ದೀನಿ ಸರ್. ಇನ್ನೂ ಚೆನ್ನಾಗಿ ಮಾಡ್ಬೋದು, ಎಲ್ಲ ಸಿನಿಮಾದಲ್ಲ ಸ್ಕೋಪ್ ಇದ್ದೇ ಇರುತ್ತೆ. ಬಟ್ ಇದಕ್ಕೆ ಏನು ಬೆಸ್ಟ್ ಅಬಿಲಿಟಿ ಬೇಕೋ ಹಾಕಿ ಮಾಡಿದ್ದೀನಿ ಸರ್. ಡೈರೆಕ್ಟರ್ ಆದವ್ರಿಗೆ ಒಂದು ಇದ್ದೇ ಇರುತ್ತೆ ಸರ್, ನನಗೆ ಕತೆ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಆ ಕತೆಗೆ ಒಂದಷ್ಟು ಸಾಥ್ ಕೊಡೋದಾಗಲಿ ಮತ್ತೊಂದು ಇದ್ದೇ ಇರುತ್ತೆ ಸರ್. ಈ ಸಿನಿಮಾಗೆ ಎಷ್ಟೆಲ್ಲ ವರ್ಕ್ ಆಗಿರ್ಬೋದು ಸರ್ ನಿಮ್ಮ ಇನ್ಪುಟ್ಸ್? ಅಂದರೆ ನೀವು ಒಂದಷ್ಟು ಐಡಿಯಾಸ್ ಕೊಟ್ಟಿರ್ಬೋದು ಡೈರೆಕ್ಟ್? 100% ಇರುತ್ತೆ ಸರ್. ಈಗ ಇಂಪ್ರೂವೈಸೇಷನ್ಸ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಪ್ರಾಜೆಕ್ಟ್ ಅಲ್ಲ. ಸೊ ಇದ್ದೇ ಇರುತ್ತೆ. ಅವ್ರು ಬಂದು ತಂದಾಗ ಒಂದು ಕತೆ ಇತ್ತು, ಮತ್ತೆ ಕೂತ್ವಿ ನಾವೆಲ್ಲ, ಕತೆ ಇಷ್ಟ ಆದಮೇಲೆ ಅದಕ್ಕೆ ಇಂಪ್ರೂವೈಸೇಷನಿಗೆ ಕೂತ್ವಿ, ಕತೆ ಬರೆಯೋಕೆ, ಇದು ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ, ಡೈಲಾಗ್ಸಿಗೆ ಕೂತ್ವಿ. ಎಲ್ಲ ಟೀಮ್ ಎಫರ್ಟ್ಸು, ತುಂಬ ಜನ ಇದ್ದಾರೆ ಅದ್ರಲ್ಲಿ. ನಾನು ಒಬ್ಬನೇ ಅಂತ, ಡೈರೆಕ್ಟ್ರ್ ಒಬ್ಬರೇ ಅಂತ, ನಾನೊಬ್ಬನೇ ಅಂತ ಬರೋಲ್ಲ. ಎಲ್ಲರೂ ಸೇರಿ ತುಂಬ ಎಫರ್ಟ್ಸ್ ಹಾಕಿ ಇನ್ನೂ ಏನು ಚೆನ್ನಾಗಿರುತ್ತೆ, ಇದು ಮಾಡೋದು ಹೇಗೆ ಚೆನ್ನಾಗಿರುತ್ತೆ, ಹಾಗೆ ನಡೆದ್ರೆ ಹೇಗೆ ಚೆನ್ನಾಗಿರುತ್ತೆ, ಎಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು. ಆರಂಭದಲ್ಲಿ ಅಂದ್ಕೊಂಡಿದ್ರೆ ಸರ್ ಇಷ್ಟು ಭಾಷೆಗಳಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು? ಇದು ಇವತ್ತಲ್ವಲ್ಲ ಸರ್, 2012 ಓಡ್ತಾ ಇದೆ ಇದು, ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗೋದು ಇವತ್ತಿಂದ ಅಲ್ವಲ್ಲ. ಈ ಮ್ಯಾಕ್ಸ್ ಅನ್ನೋ ಪಾತ್ರಕ್ಕೆ ಆಪೋಸಿಟ್ ಇರುವಂಥ ವಿಲನ್ ಯಾರು ಸರ್? ಸುನಿಲ್ ಅವರೇ ಆಗಿರ್ತಾರೆ, ಯಾರಾಗಿರ್ತಾರೆ? ಒಂದು 4-5 ಜನ ಇದ್ದಾರೆ ಸರ್, 4-5 ಜನ ಬರ್ತಾರೆ, ಅಷ್ಟು ಹೇಳಬಲ್ಲ ಈಗ. ಸರ್ ಅಂದರೆ ಸಸ್ಪೆಂಡ್ ಆಗಿರುವಂಥ ಪೊಲೀಸ್ ಅಧಿಕಾರಿ ಮತ್ತು ರೀಜನ್ ಆಗುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಘಟನೆ ಇದೆ ಸರ್. ಸೊ ಇದಕ್ಕೂ ಹಿಂದೆ ಪ್ರೀಕ್ವಲ್ ಇರುತ್ತಾ ಸರ್? ಅರ್ಜುನ್ ಮಹಾಕ್ಷಯ್ ಯಾರು? ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಜುನ್ ಮಹಾಕ್ಷಯದು ಒಂದು ಪ್ರೀಕ್ವಲ್ಲು ಮತ್ತು ಎಲ್ಲದಿದೆ ಸರ್, ಪ್ರಿಫಿಕ್ಷನ್ ಪ್ರಿಲ್ಯೂಡ್ಸ್ 2 ಇಟ್ಟಿದ್ದಾರೆ. ಬಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇನು ಚೆನ್ನಾಗಾಯಿತು ಅಂದರೆ, ಈಗ ಒಂದು ಪಾತ್ರ ಇಷ್ಟ ಆಯಿತು ಅಂದರೆ ಜನಕ್ಕೆ ಅದ್ರ ಮೇಲೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ. ಸೊ ಇದು ನೋಡೋಣ, ಈಗ ಸದ್ಯಕ್ಕೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇದೆ. ಇನ್ನೊಂದು ಭಾಗ ಮಾಡ್ತೀವಿ, ಇನ್ನೊಂದು ಐಡಿಯಾ ಇಟ್ಕೊಂಡು ಕೂತಿಲ್ಲ. ನೀವು ಸಿನಿಮಾ ನೋಡಿದ್ರೆ ಸರ್ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಆಯ್ತು ಸರ್? ಸಿನಿಮಾ ಪ್ರತಿ ಭಾಗ ನಾನೇ ಇದ್ದೀವಲ್ಲ. ಅವತ್ತಿಗೆ ಸಿನಿಮಾ ಇಷ್ಟ ಆಗಿದ್ದು, ಕತೆ ಇಷ್ಟ ಆಗಿದ್ದಕ್ಕೆ ಸಿನಿಮಾ ಮಾಡಿದ್ದು. ಇವಾಗ ಸಿನಿಮಾ ಹೇಗೆ ಬಂದಿದೆ ಅಂತ ನೋಡೋ ತಪ್ಪಾಗುತ್ತೆ. ಸಿನಿಮಾ ನಾವು ಹೇಗೆ ತೆಗೆದಿದ್ದೀವೋ ಹಾಗೆ ಬಂದಿದೆ ಸರ್. ಇದಕ್ಕೂ ಮೊದಲು ಸಾಕಷ್ಟು ಪ್ರಶ್ನೆಗಳು ಎದುರಿಸಿರ್ತಾರೆ ಸರ್. ಅಂದರೆ ಡೈರೆಕ್ಷನ್ ವಿಚಾರದಲ್ಲಿ 10 ವರ್ಷ ಆಯಿತು ಮಾಣಿಕ್ಯ ಆದ ನಂತರದಲ್ಲಿ. ಸೊ ಒಂದು ಟೈಮ್ ಇತ್ತು ಸರ್, ಪೀಕ್ ಟೈಮ್. ಅಂದರೆ ಸುದೀಪ್ ಅವರು ಒಟ್ಟೊಟ್ಟಿಗೆ 2 ಕೆಲಸಗಳನ್ನ ನಿಭಾಯಿಸ್ತಾಯಿದ್ರು. ಒಂದು ಕಡೆ ನಟನೆ ಮತ್ತು ಈ ಕಡೆ ನಿರ್ದೇಶನದ ಸಾಕಷ್ಟು ಹುಡುಕಾಟದಲ್ಲಿ ಇರ್ತಾಯಿದ್ರು. ಸೊ ಆ ನಂತರದಲ್ಲಿ ಈ ವಿಚಾರದಲ್ಲಿ ಗ್ಯಾಪ್ ಮಾಡ್ಕೊಂಡಿದ್ದು ಯಾಕೆ ಅಂತ ಸರ್? ಇಲ್ಲ, ತುಂಬ ಜನ ಕತೆ ಬರೀತಾಯಿದ್ರು ಸರ್. ತುಂಬ ಜನ ಕತೆ ಬರೆದು ನನ್ನ ಹತ್ರ ತೊಗೊಂಬರ್ಬೇಕಾದ್ರೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಎಷ್ಟೋ ಜನ ಕತೆ ಬರಿಬೇಕಾದ್ರೆ ನನ್ನ ಹಿಡ್ಕೊಂಡು ಒಂದು ಆಸೆ ಇಟ್ಕೊಂಡು ಬರ್ತಾರೆ. ಆವಾಗ ನಾನು ಡೈರೆಕ್ಷನ್ಗೆ ಹೋದರೆ 1-1.5 ವರ್ಷ ಹೊರಟೋಗುತ್ತೆ. ಸೊ ಅವರೆಲ್ಲರಿಗೂ ಒಂದು ಆಗಲಿ, ಯಾರೇ ಮಾಡಿದ್ರು ನಾನೇ ತಾನೇ ಮಾಡ್ದಂಗೆ ಇದು ಆ್ಯಕ್ಟಿಂಗ್ ಮಾಡಿದೆ, ಎಲ್ಲರಿಗೂ ಮಾಡ್ಕೊಂಬರ್ತಾಯಿದ್ದೀನಿ. ಯಾರ್ಯಾರು ಆಸೆ ಪಟ್ಟು ಮಾಡಬೇಕು ಅಂತಂದರೆ ಅವ್ರಿಗೆ ಮಾಡ್ತಾಯಿದ್ದೀನಿ ನಾನೀಗ. ಮುಂದೆ ನೋಡ್ಬೋದು 100% ಡೈರೆಕ್ಷನ್. ಬಂದುಬಿಟ್ಟು ಡೈರೆಕ್ಷನ್ ಈಸ್ ಅನದರ್ ಹ್ಯಾಬಿಟ್. ಅದು ಒಂದು ಸತಿ ಇಳಿದ್ಮೇಲೆ ಏನು ಒಂದು ಮಾಡೇ ಮಾಡ್ತೀವಿ. ಇಷ್ಟು ಗ್ಯಾಪ್ ಆದಮೇಲೆ ಯಾರಾದರೂ ಮಾಡೇ ಮಾಡ್ತೀವಿ, ಯಾರು ಸುಮ್ಮನೆ ಕೂರಲ್ಲ. ನಂದು ಆಗುತ್ತೆ. ಮುಂದಿನ ವರ್ಷ ಅಟ್ಲೀಸ್ಟ್ ಐ ಹ್ಯಾವ್ ಟು ಗೋ ಟು ದ ಫ್ಲೋರ್.
ಸರ್ ಒಂದು ಸಿನಿಮಾದ ಸೋಲು ಗೆಲುವನ್ನು ಹೇಗೆ ನಿರ್ಧರಿಸ್ತಾರೆ ಸುದೀಪ್ ಸರ್ ಅಂತ? ನಾನು ಹಿಂಗೆ ನಿರ್ಧರಿಸೋಕ್ಕಾಗತ್ತೆ? ಬಂದಿದ್ದನ್ನು ಒಪ್ಕೊಳ್ಬೇಕಷ್ಟೇ ನಾನು. ಸೋಲು ಕೂಡ ಒಪ್ಕೊಬೇಕು, ಗೆಲುವು ಕೂಡ ಒಪ್ಕೋಬೇಕು. ಸೊ ಇದೇನು ಬರಲ್ಲ ಸರ್. ಸಿನಿಮಾ ಇವಾಗ ಇಷ್ಟು ವರ್ಷ ಆದಮೇಲೆ ಸೋಲು ಗೆಲುವಿನ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ನಾವು ಮಾಡೋ ಕೆಲಸ ಚೆನ್ನಾಗಿದೆಯಾ, ಚೆನ್ನಾಗಿ ಹೇಳಿದ್ವಿ ಸಿನಿಮಾ. ಸೋತ್ರೂ ಏನು ನಾವೇನು ಕಳಪೆ ಸಿನಿಮಾ ಮಾಡಿದ್ವಿ ಅಂತಲ್ಲ, ಗೆದ್ದ ತಕ್ಷಣ ಅತ್ಯುತ್ತಮ ಸಿನಿಮಾ ಮಾಡಿದ್ವಿ ಅಂತಲೂ ಅಲ್ಲ. ಎರಡೂ ಒಪ್ಕೊಬೇಕಾಯ್ತು. ಎರಡರಲ್ಲೂ ಒಂದು ಪಾಠ ಇರುತ್ತೆ. ತುಂಬ ಚೆನ್ನಾಗಿ ಹೋದರೂ ಒಂದು ಪಾಠ ಇರುತ್ತೆ, ಚೆನ್ನಾಗಿ ಹೋಗಿಲ್ಲ ಅಂದ್ರೆ ಒಂದು ಪಾಠ ಇರುತ್ತೆ. ಮತ್ತು ನೆಕ್ಸ್ಟ್ ಸಿನಿಮಾಗೆ ಅದನ್ನು ಅಳವಡಿಸ್ಕೊಬೇಕು, ಅದು ಮಾಡ್ತಾ ಇರ್ಬೇಕು ಅಷ್ಟೇ. ಅದು ತಲೆ ಹಾಕಿಬಿಟ್ಟು ನೀವೇನೋ ತಲೆ ಕೆಡಿಸ್ಕೊಂಡ ತಕ್ಷಣ ಯಾವುದು ಏನು ನಿಮಗೆ 1000 ಕೋಟಿ ಪಿಕ್ಚರ್ ಆಗೋಲ್ಲ. ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋ ಮಾತ್ರ ಫ್ಲಾಪ್ ಏನಾಗಲ್ಲ. ಸೊ ಮಾಡೋ ಟೈಮಲ್ಲಿ ತಲೆ ಕೆಡಿಸ್ಕೊಬೇಕು. ನಾವು ಹಿಂಗೆ ಅಂದ್ಕೊಂಡಿದ್ದೀವಿ, ಹೇಗೆ ಮಾಡಬೇಕು, ಕತೆ ಹೇಗೆ ಬರೀಬೇಕು, ಇದ್ರ ಮೇಲೆ ಇರ್ತಾವೆಲ್ಲ. ಸರ್ ಈ ಪ್ಯಾನ್ ಇಂಡಿಯಾ ರೇಸ್ ಮಧ್ಯದಲ್ಲಿ ಸಿನಿಮಾಗಳ ಗೆಲುವನ್ನು ಇಷ್ಟು ಕೋಟಿ ಆಯಿತು ಅಷ್ಟು ಕೋಟಿ ಆಯಿತು ಅನ್ನೋ ನಿರ್ಧರಿಸ್ತಾರಲ್ಲ, ಅದು ಓಕೆ ಅಂತ ಅನ್ಸುತ್ತೆ ಸರ್? ಎಲ್ಲ ಓಕೆ ಸರ್. ಏನೀಗ ಇವಾಗ ರೇಟಿಂಗ್ಸ್, ಚಾನಲ್ಗಳು ರೇಟಿಂಗ್ಸ್ ಮಾಡಲ್ವಾ? ರೇಟಿಂಗ್ಸ್ ಮೇಲೆ ತಾನೇ ನಿಮ್ಮ ಚಾನಲ್ ರೇಟಿಂಗ್ ಬರೋದು, ಪ್ರೋಗ್ರಾಮ್ ರೇಟಿಂಗ್ ಬರೋದು. ತಪ್ಪೇನಿದೆ? ಈಗ ಒಂದು ನಂಬರ್ಸಲ್ಲಿ ಇರೋದ್ರಿಂದ, ಒಂದು ನಂಬರ್ಸ್ ಇಫ್ ದೇ ಕ್ಯಾನ್ ಡಿಫೈನ್ ಯುವರ್ ಮಾರ್ಕೆಟ್, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಅದರಲ್ಲೇನಿದೆ? ನಂಬರ್ಸ್ ಇಸ್ ವಾಟ್ ಡಿಫೈನ್ಸ್ ಎನಿ ಇಂಡಿವಿಜುವಲ್. ನಿಮ್ಮ ಅಕೌಂಟಲ್ಲೂ ನಂಬರ್ ಎಷ್ಟಿದೆ ಅದ್ರ ಮೇಲೆ ತಾನು ನಿಮ್ಮ ಅಕೌಂಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗೋದು. ತಪ್ಪೇನಿದೆ ಅದರಲ್ಲಿ? ಈಗ ಮುಂದೆ ಮಾಡ್ತಿರುವಂಥ ಅಂದರೆ ಹೊಸ ಡೈರೆಕ್ಟರ್ಗಳು ಬಂದರೂ ಕೂಡ ಅದೇ ಆ್ಯಂಗಲಲ್ಲಿ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ ಸರ್. ಯಾಕಂದರೆ ನೀವು ಹೇಳಿದಾಗ ಸರ್, ಒಂದಷ್ಟು ಸಿನಿಮಾಗಳು ಮಾಡುವಾಗ ಸಣ್ಣದೋ ದೊಡ್ಡದೋ ಅಂತ ಯೋಚನೆ ಮಾಡಬಾರ್ದು, ಸಿನಿಮಾ ಮಾಡಬೇಕಷ್ಟೇ ಭಾಳ ಮುಖ್ಯ ಆಗಿರುತ್ತೆ. ಈಗ ಬರೋರ್ದೆಲ್ಲ ಕನಸೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋಂಥದ್ದಾಗಿದೆ ಇಂಡಸ್ಟ್ರಿ ಬೆಳವಣಿಗೆ. ಪ್ಯಾನ್ ಇಂಡಿಯಾ ಅಂದರೆ ಅವರೆಲ್ಲರೂ ದೊಡ್ಡ ಸಿನಿಮಾ ಮಾಡೋಣ, ಎಲ್ಲ ಕಡೆ ನ್ಯೂಸ್ ಆಗಬೇಕು. ಆ ಸಿನಿಮಾ ಹಂಗೋಯ್ತು, ಈ ಸಿನಿಮಾ ಹಿಂಗೋಯ್ತು, ಆ ಹೀರೋಗೆ ಅಲ್ಲಿ ದೊಡ್ಡವರಾದ್ರು, ಈ ಡೈರೆಕ್ಟ್ರಿಗೆ ಅಲ್ಲಿ ದೊಡ್ಡವರಾದ್ರು, ನಾವು ಆಗೋಣ. ಅದು ತಪ್ಪೇ ಅಲ್ವಲ್ಲ? ಆ ಕನಸು ತಪ್ಪೇ ಅಲ್ವ ಸರ್? ಕನಸಿದ್ರೆ ತಾನೇ ನೀವು ಮುಂದೆ ಹೋಗೋಕ್ಕಾಗೋದು. ಅಟ್ಲೀಸ್ಟ್ 100ಕ್ಕೆ ಏನು ಮಾಡಿದ್ರೆ ಅಟ್ಲೀಸ್ಟ್ 50-60ಕ್ಕೆ ಸೆಟ್ಲ್ ಆಗ್ಬೋದಲ್ಲ. ನೀವು ಕನಸೇ ಕಾಣಲಿಲ್ಲ ಅಂದರೆ ಹೆಂಗೆ? ತಪ್ಪೇ ಇಲ್ಲ ಪ್ಯಾನ್ ಇಂಡಿಯಾ ಅನ್ನೋದ್ರಲ್ಲಿ. ಯಾರು ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋದು ತಪ್ಪೇ ಇಲ್ಲ ಸರ್. ಯಾರಾದರೂ ಅಷ್ಟೇ ತಪ್ಪೇ ಇಲ್ಲ. ಆ ವಿಚಾರದಲ್ಲಿ ಕನ್ನಡ ಇಂಡಸ್ಟ್ರಿ ಬ್ಯಾಲೆನ್ಸ್ ಮಾಡ್ತಿದೆ ಅಂತ ಅನಿಸ್ತದೆ ಸರ್. ಒಳ್ಳೆ ದೊಡ್ಡ ಸಿನಿಮಾಗಳು ಜೊತೆಗೆ ಕಂಟೆಂಟ್ ಸಿನಿಮಾಗಳು ಎರಡೂ ಬ್ಯಾಲೆನ್ಸ್. ಕನ್ನಡ ಇಂಡಸ್ಟ್ರಿ ಯಾವುದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸರ್. ಅದ್ರಲ್ಲಿ ಮಾಡ್ತಾರೆ ಸಿನಿಮಾದವ್ರು, ಅದನ್ನು ಮಾಡಬೇಕು. ಕೆಲವ್ರು ದೊಡ್ಡದು ಮಾಡ್ತಾರೆ, ಕೆಲವ್ರು ಚಿಕ್ಕದು ಮಾಡ್ತಾರೆ, ಕೆಲವ್ರು ಮೀಡಿಯಮ್ ಮಾಡ್ತಾರೆ. ಇದು ವೈಯಕ್ತಿಕ. ಅದು ಸೊ ಎಲ್ಲರೂ ಸೇರಿದ್ರೆ ಒಂದು ಇಂಡಸ್ಟ್ರಿ ಅಲ್ವಾ? ಇಂಡಸ್ಟ್ರಿ ಡಿಸೈಡ್ ಮಾಡಲ್ಲ. ಸೊ ಎಲ್ಲರೂ ಅವ್ರವ್ರಿಗೆ ಏನೇನು ಸಿನಿಮಾ ಬೇಕೋ ಮಾಡ್ತಾಯಿದ್ದಾರೆ. ಇಂಡಸ್ಟ್ರಿಗೆ ಆದಷ್ಟು ಸಿನಿಮಾಗಳು ಎಲ್ಲರೂ ಸೇರಿ ಕೊಡ್ತಾಯಿದ್ದೀವಿ ಅಷ್ಟೇ ಸರ್. ಆ ವಿಚಾರದಲ್ಲಿ ಮೊದಲೇ ಹೇಳಿದಾಗೆ ಸರ್, ಸಾಕಷ್ಟು ಹುಡುಕಾಟ ನಡೆಸ್ತಾರೆ ಕಥೆಗಳ ವಿಚಾರದಲ್ಲಿ. ಸುದೀಪ್ ಸರ್ ಕಡೆಯಿಂದ ಮುಂದಿನ ದಿನಗಳಲ್ಲಿ ಹೊಸ ರೈಟರ್ಸ್ಗಳಿಗೆ, ಡೈರೆಕ್ಟರ್ಸ್ಗಳಿಗೆ, ಪ್ರೊಡಕ್ಷನ್ ಕಡೆಯಿಂದ ಖಂಡಿತ ಇದೆ ಸರ್. ಇವತ್ತಿಗೂ ಹೊಸ ರೈಟರ್ಸ್ ಬರೀತಾ ಇದ್ದಾರೆ, ನನಗೆ ಹೊಸ ಡೈಲಾಗ್ಸ್ ಬರೀತಾರೆ, ಹೊಸ ಲಿರಿಸಿಸ್ಟ್ ಬರೀತಾ ಇದ್ದಾರೆ. ಅದರಲ್ಲೇನಿದೆ? ಕಲೆ ಅನ್ನೋದು ಹಳೆತನದ ಹೊಸತನದಿಂದ ಬರಲ್ವಲ್ಲ. ಕಲೆ ಅನ್ನೋದು ಅದು ಒಂದು ಗಿಫ್ಟ್. ಅದು ಒಬ್ಬ ಪರ್ಸನಿಗೆ ಇರೋದು. ಅದು ನಮಗೆ ಸಿಕ್ಕಿ ನಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ಅದನ್ನು ಹಿಡ್ಕೊಂಡು ಒಂದು ಉಪಯೋಗಿಸಿ ಅವರಿಗೊಂದು ಜಾಗ ಮಾಡ್ಕೊಳ್ಳೋದು ತಪ್ಪೇ ಇಲ್ಲ. ಸರ್ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನಂಬಿಕೆ ಇದೆ ಸರ್. ಅಂದರೆ ಪ್ರಯತ್ನ ಪಡಬೇಕು ಸರ್. ಎಲ್ಲರೂ ಪ್ರಯತ್ನ ಪಟ್ಟರೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಅಲ್ಲ, ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈಗ ಆಲ್ರೆಡಿ ಒಂದು ಲೆವೆಲಲ್ಲಿದೆ, ಇನ್ನೂ ಮೇಲೆ ಹೋಗುತ್ತೆ. ಬಟ್ ಅವ್ರವ್ರ ಕೆಲಸಗಳು ಮಾಡಬೇಕು. ಇಲ್ಲಿ ಜವಾಬ್ದಾರಿ ಎತ್ಕೊಂಡು ನಾನು ಮಾಡ್ತೀನಿ, ನನ್ನ ಮೇಲಿದೆ ಅದೆಲ್ಲ ಹೇಳೋಕ್ಕಾಗಲ್ಲ ಸರ್. ಒಂದು ವಿಚಾರದಲ್ಲಿ ಖುಷಿ ವಿಚಾರ ಅಂತಂದರೆ, ನೀವು ಯಾವುದೇ ವೇದಿಕೆ ಆದರೂ ಕೂಡ ನಿರೂಪಕರಾಗಲಿ ಅಲ್ಲಿ ಇರೋವಂಥರಾಗಲಿ ಕನ್ನಡ ಅನ್ನೋಕ್ಕೆ ಭಯ ಪಡ್ತಾ ಇದ್ದಾರೆ ಸರ್. ಕನ್ನಡ ಅಲ್ವಾ? ಅದಕ್ಕೆ ಸೊ ಅವೆಲ್ಲ ಸಿಕ್ಕದಾಗ ಅಲ್ಲ, ನಿಮ್ಮ ಹಿಂಗೆ ನೋಡ್ತಿದ್ದಾಗ ನೀವು ಕರೆಕ್ಟ್ ಮಾಡ್ಕೊಬಿಡ್ತಾರೆ ಅವರೇ. ಅದು ಹಿಂದೆಯಿಂದ ಮಾಡಿ ಕನ್ನಡ ಅಂದ್ಬಿಟ್ಟು ಅದೇ ಹಂಗೆ ನಿಂತುಬಿಟ್ಟಿತ್ತು. ಈಗ ಎಲ್ಲರಿಗೂ ಗೊತ್ತಾಗಿದೆ ಅದು ಕನ್ನಡ ಅಂತ. ಹೌದು ಸರ್. ಸರ್ ಇನ್ನು ಅಮ್ಮ ಈ ಸಿನಿಮಾ ನೋಡಬೇಕು ಅಂತ ಭಾಳ ಆಸೆ ಆಗಿದ್ರು. ಅಂದರೆ ಮೊದಲ ವೀಕ್ಷಕರೇ ಅವ್ರು ಆಗ್ತಿದ್ರು, ನಿಮ್ಮದು ಏನೇ ಒಂದು ಕನಸಿದ್ರು ಅದಕ್ಕೆ. ಸೊ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಿ ಸರ್? ತುಂಬ ಸರ್, ತುಂಬ ಚೆನ್ನಾಗಿರೋದು. ಸಿನಿಮಾ ಚೆನ್ನಾಗಿ ಕಂಪ್ಲೀಟ್ ಆಗಿತ್ತು. ಸ್ವಲ್ಪ ಶ್ರಮ ಪಟ್ಟಿದ್ರೆ ಎಲ್ಲರೂ ಸ್ವಲ್ಪ ಸ್ಪೀಡಪ್ ಆಗಿರೋ ತೋರಿಸ್ಬೋದಿತ್ತೇನು. ಎಲ್ಲ ತುಂಬ ಸ್ಲೋ ಆಗ್ಬಿಟ್ರು ಸಡನ್ನಾಗಿ. ಜುಲೈ ಮೇಲೆ ತುಂಬ ಸ್ಲೋ ಆಗ್ಬಿಟ್ರಲ್ಲ. ಒಂದಷ್ಟು ಗ್ಲಿಮ್ಸ್ ಆರು ತೋರಿಸಿದ್ರೆ ಸರ್? ಅದನ್ನು ನಾವು ಚಿಕ್ಕಪುಟ್ಟ ಒಂಚೂರು ತೋರಿಸ್ತಾ ಇರ್ತೀನಿ. ನಾನು ಯಾವಾಗಲೂ ತೋರಿಸ್ತೀನಿ ನಮ್ಮ ತಾಯಿ. ಸರ್ ಬೆಳಿಗ್ಗೆ ಎದ್ದು ಹೊರಗಡೆ ಬರಬೇಕಾದ್ರೆ ಅಮ್ಮನ ಒಂದು ಸಿಹಿ ಮುತ್ತು ಜೊತೆ ಬರ್ತಾಯಿದ್ರಿ ಸರ್. ಅದಿಲ್ಲದ ದಿನ ಕಳೆಯೋದಿದೆಯಲ್ಲ ಸರ್, ಬಂದು ಎಲ್ಲೋ ಒಂದು ಕಡೆ ನಿಂತಾಗ ಅಮ್ಮ ಅಂತ ಕೂಗೋ ಥರ ಆಗುತ್ತೆ. ಅವ್ರು ಕೂತಿರೋ ಕುರ್ಚಿ ಮೇಲೆ ನಾವು ಇವತ್ತಿಗೂ ಹೂವು ಅಲಂಕಾರ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಿಟ್ಟಿದ್ದೀನಿ. ಅವ್ರು ಹಾಕೋ ಚಪ್ಪಲನ್ನ ಎತ್ತಿಟ್ಕೊಂಡು ಒಂದು ಪೀಠ ಮಾಡಿಸಿಟ್ಟಿದ್ದೀನಿ ನಾನು. ಸೊ ಅದಕ್ಕೆಲ್ಲ ಬಿದ್ದೇ ಬರೋದು ಸರ್. ನಾನು ಇವತ್ತಿಗೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವರು ಬೆಂಗಳೂರಿನಲ್ಲಿದ್ದಾಗ ಯಾವತ್ತೂ ಅವರ ತಂದೆ ತಾಯಿ ಕಾಲಿಗೆ ಬೀಳಿದ ಹೊರಗೆ ಬಂದವನೇ ಅಲ್ಲ ನಾನು. ಫಸ್ಟ್ ಟೈಮ್ ಲೈಫಲ್ಲಿ ಅವರ ಆಶೀರ್ವಾದ ತೊಗೊಂಡೆ ಹೊರಗೆ ಬಂದಿದ್ದೆ ಅವ್ರ ಅಸ್ಥಿ ಥರ. ಅದಕ್ಕೆ ಫಸ್ಟ್ ಟೈಮ್ ಅದು. ಸೊ ಇವತ್ತಿಗೂ ಅದು ಪೀಠ ಎಲ್ಲ ಮಾಡಿಟ್ಟು ಅದಕ್ಕೆಲ್ಲ ಕೈ ಮುಗಿದು ಎಲ್ಲ ಪೂಜೆ ಮಾಡಿನೇ ಮನೆಯಿಂದ ಹೊರಡೋದು. ಸರ್ ಅಮ್ಮನಿಗಿರುವಂಥ ಇಂಡಸ್ಟ್ರಿಯ ದೊಡ್ಡ ಒಂದು ಬಿರುದು ಅಂದರೆ ಅನ್ನಪೂರ್ಣೇಶ್ವರಿ ಅಂತ ಸರ್.
ಮನೆಗೆ ಬರೋ ಪ್ರತಿಯೊಬ್ಬರಿಗೂ ಅನ್ನ ಹಾಕಿ ಕಳಿಸ್ತಾರೆ, ಸುಮ್ಮನೆ ಬರಿಗೈನಲ್ಲಿ ಕಳಿಸ್ತಾ ಇರಲಿಲ್ಲ ಅನ್ನೋದು. ಆ ಗುಣ ಸುದೀಪ್ ಸರ್ಗೂ ಬಂದಿದೆಯಾ ಅಂತ. ಯಾಕಂದರೆ ಇದೇ ಟೀಮ್ ಜೊತೆ ಮಾತನಾಡುವಾಗ ಸರ್ ನಮಗೆ ಸುದೀಪ್ ಸರ್ ಅಂತಂದರೆ ಮೇಲ್ನೋಟಿಗೆ ಹೊರಗಡೆ ನೋಡ್ತಾ ಇದ್ವಿ, ಹೆಂಗಪ್ಪ ಭಾಳ ಸ್ಟ್ರಿಕ್ಟ್ ಅನಿಸುತ್ತೆ, ತುಂಬ ಹತ್ರ ಹೋಗಿ ಭಯ ಆಗ್ತಿತ್ತು ಅಂತ. ಅವರೇ ನಮ್ಮನ್ನು ಹತ್ರ ಕರೆಸಿ ನಮಗೊಂದು ಬಿರಿಯಾನಿನ ಮಾಡಿ ನಾವು ಮತ್ತೊಂದು ಏನೋ ತಿನ್ನಿಸ್ಬಿಟ್ಟು ನಮ್ಮನ್ನು ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆ ಥರ ಅನ್ನೋಂಥದ್ದು ಅಮ್ಮನಿಂದ ಬಂದು ಗುಣ. ನೋಟ ಅಂದರೆ ಏನು ಸರ್, ಈಗ ಯಾರು ಕೆಲವರು ಆಗಿ ಬರೋಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ, ಅದಕ್ಕೆ ನಾವು ದೂರ ಇರ್ತೀವಿ, ನಿಮಗೆ ಹಂಗೆ ಕೋಪಿಸ್ಟ್ ಅಂತಾರ ಕಾಣಿಸ್ತೀವಿ, ಅದು ಸತ್ಯನೇ. ಅನ್ನ ಹಾಕೋದು ಒಳ್ಳೇದಲ್ಲ ಸರ್. ಬಂದವ್ರಿಗೆ ಹೊಟ್ಟೆ ಹರಿಸ್ಕೊಂಡಿದ್ದಾಗ ಮನೆಗೆ ಊಟ ಟೈಮಿಗೆ ಇಂಟರ್ವ್ಯೂಗೆ ಬರ್ತೀರಾ, ಇಲ್ಲ ತಿಂಡಿ ಟೈಮಿಗೆ ಇಂಟರ್ವ್ಯೂ ಬರ್ತೀರಾ, ಕೇಳಿ ಕೊಡೋದ್ರಲ್ಲಿ ತಪ್ಪೇನು ಹೇಳಿ? ಖುಷಿ ಅಲ್ವ ಅದನ್ನು ಒಬ್ಬರಿಗೆ ಹೊಟ್ಟೆ ತುಂಬಿಸೋದು. ಅದನ್ನು ನಮ್ಮ ಮನೇಲಿ ತುಂಬ ನಡೀತಾ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಏನಿದೆ ಸರ್? ಅಮ್ಮನಿಂದ ಕಲ್ತಂತೆ ಯಾವ್ದಾದ್ರು ಅಡುಗೆ ಇದೆಯಾ ಸರ್? ಎಲ್ಲ ನನಗೆ ಅಡುಗೆ ಮೇಲೆ ಆಸಕ್ತಿ ಬಂದಿದ್ದೆ ಅಲ್ಲಿಂದ. ಅವ್ರು ತುಂಬ ಅಡುಗೆ ಹುಚ್ಚು, ನಾನು ಮಾಡ್ಕೊಂಡು ಹೋದೆ. ಇಲ್ಲ ಒಂದಿಷ್ಟು ಚಿಕ್ಕ ಪುಟ್ಟ ಏನಾದ್ರು ಗೊತ್ತಾಗಿಲ್ಲ ಅಮ್ಮನಿಗೆ ಫೋನ್, ಏನಮ್ಮ ಹೆಂಗಮ್ಮ ಮಾಡೋದಿದ್ದು ಅಂದರೆ ಅವ್ರು ಫೋನಲ್ಲಿ ಹೇಳೋರು, ಅದನ್ನು ಮಾಡ್ತಾಯಿದ್ದೇನೆ. ಅಂದರೆ ಎಸ್ಪೆಷಲಿ ಸೌತ್ ಇಂಡಿಯನ್ ಡಿಶಸ್ಸು ಅದೆಲ್ಲ. ಸರ್ ಸುದೀಪ್ ಅವರ ತಾಯಿ ಅಂತ ಕೇಳಿಸ್ಕೊಳಕ್ಕೆ ಅವ್ರು ಖುಷಿ ಪಡ್ತಾ ಇದ್ದಾರಂತೆ. ಇದೆ ಸರ್. ಆ್ಯಕ್ಚುಲಿ ಅವ್ರಿಗೆ ಏನೋ ಇದು ಖುಷಿ ಅಂತೂ ವ್ಯಕ್ತಪಡಿಸಿದ್ದಾರೆ ಅವರು. ನನಗೆ ನನ್ನ ಮಗನ ಬಗ್ಗೆ ಒಂದು ಹೆಮ್ಮೆ ಇದೆ ಅನ್ನೋದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ ಅವರು. ಸೊ ಆ ಖುಷಿ ನಂಗೆ ತುಂಬ ಇದೆ. ಎಸ್, ನನ್ನ ಪೇರೆಂಟ್ಸಿಗೆ ಅಟ್ಲೀಸ್ಟ್ ಐ ಮೇಡ್ ದೆಮ್ ಹ್ಯಾಪಿ ಅಂತ. ತಂದೆ ಹೇಗಿದ್ದಾರೆ ಸರ್? ಪರವಾಗಿಲ್ಲ ಸರ್, ಈಸ್ ಕೋಪಿಂಗ್. ಸಡನ್ನಾಗಿ ಎಷ್ಟೋ ವರ್ಷದ 57 ವರ್ಷದ ಮದುವೆ ಅಲ್ವ, ಸಡನ್ನಾಗಿ ಈಸ್ ಐಸೋಲೇಟೆಡ್ ನಾವು. ಸೊ ಈಸ್ ಓಕೆ, ಕೋಪಿಂಗ್. ಸರ್ ಮೇ ಬಿ ಅಂದರೆ ಆ ಕ್ಷಣ ಇದೆಯಲ್ಲ ಸರ್, ಅಂದರೆ ಅವಾಗಲೂ ಕೆಲಸದಲ್ಲಿದ್ರಿ ಸರ್, 24 ಗಂಟೆ ಸುದೀಪ್ ಸರ್ ಕೆಲಸ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಕೆಲಸದಲ್ಲೇ ಇರ್ತೀರ. ಸೊ ಎಲ್ಲೋ ಒಂದು ಕಡೆ ಆ ಕ್ಷಣನ ಮಿಸ್ ಮಾಡ್ಕೊಬಿಟ್ಟೆ ಕೊನೆ. ಖಂಡಿತ ಸರ್, ಖಂಡಿತ. ಏನಾಗುತ್ತೆ ಇಲ್ಲಿ, ನಾನು ನನ್ನ ಜವಾಬ್ದಾರಿ ಮೇಲಿದ್ದೆ. ನಾನು ಅವತ್ತು ಭಾಳ ದೊಡ್ಡ ಎಪಿಸೋಡ್ ನಡೀತಾ ಇತ್ತು. ಭಾಳ ದೊಡ್ಡ ಎಪಿಸೋಡ್ ಅಂದರೆ ಗಲಾಟೆಯ ಪರಮಾವಧಿ. ಈಗ ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ ಅಂದರೆ ಎಷ್ಟೋ ಜೀವನಗಳು ಹಾಳಾಗ್ಬಿಡ್ತವೆ. ಅದು ಮಾಡಲೇಬೇಕಿತ್ತು, ಕರ್ತವ್ಯ. ಈ ಕಡೆ ಒಂದು ಕಡೆ ಹಾಸ್ಪಿಟ್ಲಲ್ಲಿ ಫೋನ್ ಬರ್ತಾಯಿತ್ತು. ಸೊ ಮುಗಿಸಿ ಓಡಿದೆ, ಅಷ್ಟರೊಳಗೆ ಸ್ವಲ್ಪ ಲೇಟ್ ಆಗಿತ್ತು. ಬಟ್ ಇದ್ದರು ಅಂದರೆ ವೆಂಟಿಲೇಟ್ರಿಗೆ ಹಾಕ್ಬಿಟ್ಟಿದ್ದಾರೆ ಅಷ್ಟರೊಳಗೆ. ಸೊ ಹಿಂದಿನ ದಿವಸ ಕಾಲಿಗೆ ಬಿದ್ದು ಎಲ್ಲ ಮಾಡಿ ಇಲ್ಲಿ ಬಂದಿದ್ದು ನಾನು, ಮಾತಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು. ಸರ್ ಅಮ್ಮನಿಂದ ಬಂದಂಥ ತುಂಬ ದೊಡ್ಡ ಗುಣ ಅಥವಾ ಬಳುವಳಿ ಅಂತಂದರೆ ಯಾವುದು ಸರ್? ತಾಳ್ಮೆನ? ಐ ಥಿಂಕ್ ಜೀವನದ ಎಲ್ಲ ಪಾಠನೂ ನನಗೆ ತಂದೆ ತಾಯಿಂದನೇ ಕಲ್ತಿದ್ದೆ ಸರ್. ನಾನು ಎಲ್ಲ ಹೇಗೆ ಏನೋ ಇಂಥದ್ದು ಅಂತ ಹೇಳ್ಕೊಡೋಕ್ಕಾಗಲ್ಲ ಸರ್. ಬಹುಶಃ ಕಲ್ಚರ್ ಅನ್ನೋದೇನಿದೆ, ನಿಮಗೆ ಬಿಹೇವಿಯರ್ ಏನಿದೆ, ಎಲ್ಲ ಬಂದಿದ್ದು ಅಲ್ಲಿಂದನಲ್ಲ, ತಂದೆ ತಾಯಿ ಗುಣನೇ ಅಲ್ಲ. ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ. ಐ ಥಿಂಕ್ ಪ್ರತಿಯೊಂದನ್ನು. ಸರ್ ಸಿನಿಮಾಗಳ ಆಯ್ಕೆಯಲ್ಲಿ ಯಾವತ್ತಾದರೂ ಇರ್ತಾಯಿದ್ರೆ ಅಮ್ಮ ಕಥೆಗಳು ಅಥವಾ ಯಾವುದೂ ಇಲ್ಲ, ಇನ್ವಾಲ್ವ್ಮೆಂಟೇ ಇರಲ್ಲ? ಎಷ್ಟು ಕೆಟ್ಟದಾಗಿ ನಾನು ಏನಾರ ಒಂದು ಸಿನಿಮಾ ಮಾಡಿದ್ರೂ ಕೂಡ ಅದನ್ನು ಇಷ್ಟಪಟ್ಟು ನೋಡೋರು. ಅದಕ್ಕೆ ತಾನೇ ಅಮ್ಮ. ಕೋಪ ಬಂದಾಗ ನೊಂದಾಗ ಅಮ್ಮನ ಮಾತುಗಳು ಹೇಗಿರುತ್ತೆ ಸರ್? ಅಮ್ಮ ಯಾವತ್ತೂ ಕೋಪ ಮಾಡ್ಕೊಂಡಿದ್ದೆ ಇಲ್ಲ ಸರ್. ಚಿಕ್ಕ ವಯಸ್ಸಲ್ಲಿ ಒಂದು 2 ಏಟು ಹೊಡೆದಿರ್ಬೋದು ಸ್ಕೂಲ್ ಟೈಮಲ್ಲಿ. ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ಬರೀ ಒಳ್ಳೊಳ್ಳೆ ಇನ್ಸಿಡೆಂಟೇ ತಲೆಗೆ ಬರ್ತಾರೆ. ಸೊ ಅಷ್ಟು ಫಾಂಡ್ ಮೆಮರೀಸ್ ಇದೆ ಅವರೊಟ್ಟಿಗೆ. ಬರೀ ಅದೇ ಇದ್ದಿದ್ದು, ಬೇರೆ ಏನಿಲ್ಲ. ಶಿ ವಾಸ್ ವೆರಿ ಗಿವಿಂಗ್. ಸೊ ಸರ್ ಅವತ್ತೊಂದು ದಿನ ಅಂದರೆ ಸುದೀಪ್ ಸರ್ನ ಮತ್ತೊಂದು ಮುಖವನ್ನು, ಅಂದರೆ ಅಳ್ತೋರದ ಸಂದರ್ಭನ ಅಭಿಮಾನಿಗಳು ಅವರು ಹತ್ಕೊಂಡು ಪೋಸ್ಟ್ಗಳು ಮಾಡಿದ್ರು ಸರ್. ಅಣ್ಣನ ಈ ಥರ ನೋಡೋಕ್ಕಾಗ್ತಾ ಇಲ್ಲ, ಅಣ್ಣನ ಮತ್ತೊಂದು ಮುಖ, ಈ ಥರ ಮಗುವಿನ ಮುಖ ಯಾರು ಗೊತ್ತೇ ಇರಲಿಲ್ಲ ಅನ್ನೋಂಥ ವಿಚಾರ. ನಮ್ಮ ತಾಯಿಗೆ ಮಾತ್ರ ಗೊತ್ತಿತ್ತು, ತಂದೆಗೆ ಮಾತ್ರ ಗೊತ್ತಿದೆ. ಏನು ಮಾಡೋದು ಸರ್? ಹೌ ಡು ಯು ಕಂಟ್ರೋಲ್? ಯು ಟೆಲ್ ಮಿ ದಟ್. ನಾಳೆಯಿಂದ ಇಲ್ಲ ಅವರು ಅಂತ ಗೊತ್ತಾದಾಗ ಅದು ಬೇರೆ ಅಲ್ಲ. ನಾನು ಅಷ್ಟು ಒಳ್ಳೆ ಆರ್ಟಿಸ್ಟ್ ಅಲ್ವಲ್ಲ ಸರ್. ಹೊರಗಡೆ ಬಂದಮೇಲೂ ನಾನೇನೋ ಹಿಂಗಿರಬೇಕು ಅನ್ನೋಕ್ಕಾಗಲ್ಲ ಸರ್. ಅದು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಂಬಕ್ಕಾಗ್ತಲ್ಲ ಅವ್ರು ಇಲ್ಲ ಅಂದ್ಬಿಟ್ಟು. ಹೆಂಗೆ ನನಗೆ ಅಂದರೆ ನೋಬಡಿ ವಾಸ್ ಪ್ರಿಪೇರ್ಡ್. ಅವ್ರಿಗೇನು ಅಂಥದ್ದೇನು ಕಾಯಿಲೆ ಇರಲಿಲ್ಲ, ಏನಿರಲಿಲ್ಲ, ಚಿಕ್ಕ ಪುಟ್ಟ ಇಶ್ಯೂಸು. ಬಟ್ ಅದು ಯಾವುದು ಲೈಫ್ ಟೇಕಿಂಗ್ ಏನಲ್ಲ. ಓವರಾಲ್ ಒಂದು ಫ್ಯೂ ಅವರ್ಸಲ್ಲಿ ಏನೇನೋ ಕಾಂಪ್ಲಿಕೇಶನ್ಸ್ ಆಗೋಯ್ತು. ಸರ್ ನಿಮ್ಮ ಹತ್ರ ನೋವು ಹಂಚ್ಕೋತಾ ಇರಲಿಲ್ವ ಸರ್ ಅಂತ? ಏನೇ ಕಷ್ಟ ಇದ್ರು ಎಲ್ಲ ಹೇಳ್ಕೊಡೋರು. ನಾವಿಬ್ಬರು ತುಂಬ ಮಾತಾಡ್ತಾಯಿದ್ವಿ, ಎಲ್ಲ ಹೇಳ್ಕೊಡೋರು. ದಿನಕ್ಕೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಿ ಸರ್ ಅಮ್ಮನ ಜೊತೆ? ಹಂಗೆ ಹೇಳೋಕ್ಕಾಗಲ್ಲ ಸರ್. ಕೆಲವು ದಿನ ಗಂಟೆಗಟ್ಟಲೆ ಮಾಡಿದ್ದೀವಿ, ಕೆಲವು ದಿನ ಒಂದೆರಡು ಫೋನ್ ಕಾಲು. ಬಟ್ ಎವ್ರಿ ಡೇ ಮಾರ್ನಿಂಗ್ ಫಸ್ಟ್ ಮೆಸೇಜ್ ಅವ್ರದ್ದೇ ಬರ್ತಾಯಿದ್ದು. ಒಂದು ಫೋನ್ ಬರೋದು, ಊಟ ತಿಂಡಿ ಆಯ್ತಾ? ಈಗ ನಾನು ಬ್ಯುಸಿ ಇದ್ದೀನಿ ಅಂದರೆ ನಮ್ಮ ಹುಡುಗರಿಗೆ ಫೋನ್ ಹಾಕೋರು, ಊಟ ಏನು ತಿಂದ ತಾನೇ, ಮಲ್ಕೊಳ್ಳೋಕೆ ಹೇಳಿಬೇಗ ಅಂತೆಲ್ಲ ಹೇಳಿ ಬರ್ತಾನೆ ಇರೋದು ಯಾವಾಗ. ಸಿನಿಮಾಗ್ರಾಫ್ನ ನೋಡಿ ಅವತ್ತಾದ್ರೂ ಮಾತಾಡಿದೆಯಾ ಸರ್ ಅಂತ? ಸೋಲು ಕೆಲವು ಯಾವಾಗಲೂ ಒಂದು ಏನಾದ್ರು ಮಾಡೋರು.
ನನ್ನ ಮುದ್ದು ಮಗ ಕಣೋ ನೀನು ಚಂದ ನೀನು ಅಂತ ಎಲ್ಲ ಹೇಳೋರು. ಚೆನ್ನಾಗಿ ಮಾಡ್ತಾಯಿದ್ದೀಯ ಅದು ಇದೆಲ್ಲ ಹೇಳೋರು. ಬಿಗ್ ಬಾಸ್ ಎಲ್ಲ ಚೆನ್ನಾಗಿ, ಬಿಗ್ ಬಾಸ್ ತುಂಬ ದೊಡ್ಡ ಅಭಿಮಾನಿ. ಸೊ ಅದೆಲ್ಲ ನಡೆಸ್ಕೊಡ್ಬೇಕಾದ್ರೆ ತುಂಬ ಖುಷಿಯಲ್ಲಿ ನೋಡೋರೆಲ್ಲ. ಮೇ ಬಿ ಸಿನಿಮಾ ಅಮ್ಮನಿಗೆ ತುಂಬ ದೊಡ್ಡ ಟ್ರಿಬ್ಯೂಟ್ ಆಗ್ಬೋದಾ ಸರ್ ಅಂತ? ಮೊದಲನೇ ಸಿನಿಮಾ ಅವ್ರದ್ದು ಬಿಗಿನಿಂಗ್ ಕಾರ್ಡು ಅವರೊಟ್ಟಿಗೆ ಸ್ಟಾರ್ಟ್ ಆಗೋದು ಮೊದಲನೇ ಸಿನಿಮಾ. ಸರ್ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರಿ, ಅಂದರೆ ಅವತ್ತು ಕೂಡ ಅಮ್ಮನ ಕೊನೆಯ ದಿನಗಳು ಕೂಡ ಇದೇ ಜಾಗದಲ್ಲಿ ಕಳೆದುದುಂಟು. ಸೊ ಈ ಕಡೆಯಿಂದನೂ ಈ ಬಿಗ್ ಬಾಸ್ ವೇದಿಕೆಯೂ ಕೊನೆ ಆಗ್ತಾಯಿದೆ. ಸಡನ್ನಾಗಿ ಆ ನಿರ್ಧಾರ ಏನಕ್ಕಾಗಿತ್ತು ಅಂತ? ಸಾಕು ಸರ್, ಸುಸ್ತಾಗ್ತದೆ ಮಾಡಿ ಎಲ್ಲೆಲ್ಲಿಂದ ಓಡಿ ಬರ್ತಾ ಇರಬೇಕು. ನೋಡೋಣ ಸಾಕು. ಸಿನಿಮಾ ಓಟಕ್ಕೆಲ್ಲಾದರೂ ಸ್ವಲ್ಪ ತಡೆ ಆಗ್ತಾ ಅದು ಇದೆ. ಆ ವೇಗಕ್ಕೆ ಒಂಚೂರು ಬ್ರೇಕ್ ಆಗುತ್ತೆ ಇದು. ಬಟ್ ಅದು ಬಿಟ್ಟರೆ ತೊಂದರೆ ಆಗ್ತದೆ ಅಂತ ನಾನು ಹೇಳೋಕ್ಕೋಗಲ್ಲ. ಬಟ್ ನಾನು 11 ವರ್ಷದಿಂದ ಅಲ್ಲಿಂದ ಇಲ್ಲಿಂದೆಲ್ಲ ಬಂದು ಎಲ್ಲೇ ಊರಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಶುಕ್ರವಾರ ಬೆಳಗ್ಗೆ ಇಲ್ಲಿರಬೇಕು, ಮತ್ತೆ ಮುಗಿಸ್ಕೊಂಡು ಮತ್ತೆ ಓಡಬೇಕು ಇದೆ. ಅದರಿಂದ ಸಂಪಾದಿಸಿದ್ದು ಉಂಟು, ಹೆಸರು ಮಾಡಿದ್ದು ಉಂಟು, ಎಲ್ಲ ಉಂಟು. ಬಟ್ ಅದಾದಮೇಲೆ ಎಲ್ಲ ಒಂದು ಕಡೆ ಸಾಕು ಅನಿಸುತ್ತೆ ಅಷ್ಟೆ. ಈ ಕಥೆಗಳು ಬರೆಯೋಕ್ಕಾಗಲಿ ಹುಡುಕಾಟಕ್ಕಾಗಲಿ ಆ ಥರದ್ದೊಂದು ಆ ಥರ ಅಲ್ಲ ಸರ್. ಈಗ ಎಲ್ಲೇ ಹೋದ್ರೂ ನಾನು ಹೇಳೋದಲ್ಲ, ಸುಸ್ತು ಓಡಿ ಬರಬೇಕು ಸರ್ ಈಗ ಶನಿವಾರ ಭಾನುವಾರ ನೀವು ಬರುವಂಥ ಸಂದರ್ಭದಲ್ಲಿ ಸರ್ 1.5 ಗಂಟೆ ಸಮಯಕ್ಕೆ ಎಷ್ಟು ಗಂಟೆ ಶೂಟ್ ಆಗಬಹುದು ಸರ್ ಬಿಗ್ ಬಾಸ್? ಒಂದೊಂದು ಎಪಿಸೋಡ್ ಒಂದು 4 ಅವರ್ ಆಗುತ್ತೆ ಸರ್. ಸೊ ಬೆಳಗ್ಗೆ ಒಂದು 10:30ಗೆ ಸ್ಟಾರ್ಟ್ ಆಯಿತು, 10:30 11 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆದರೂ 11 12 1 2 2:45 3 ಗಂಟೆ 2:45 ಆಗುತ್ತೆ ಮುಗಿಯೋದು. 2:45 3 ಗಂಟೆ ಆಗುತ್ತೆ. ಆಮೇಲೆ ಮತ್ತೆ ಒಂದು 6:30ಗೆ ಸ್ಟಾರ್ಟ್, 6 ಗಂಟೆ 6:30ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಆಗುತ್ತೆ 10:30 10:45 ಆಗುತ್ತೆ ಸರ್. ಈ ದೇಹ ನಿದ್ರೆ ನಾನು ಕೇಳೋದೇ ಅಲ್ವಾ ಸರ್? ಸಾಕಲ್ಲ ಎಷ್ಟು ಹೊತ್ತು ಮಲಗೋದು. ಈಗ ನೆನ್ನೆನೂ ಅಷ್ಟು ಅದೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ಡಿಸ್ಕಷನಿಗೆ ಕೂತಿದ್ದೆ, ರಿಲೀಸೆಲ್ಲ ಕೂತು 3 ಗಂಟೆ ಮಲಗಿದ್ದು ನಾನು. 3 ಗಂಟೆ ಮಲಗಿ 5:45 ಎದ್ದಿದ್ದೀನಿ ನಾನು. ಎದ್ದು ಅಲ್ಲಿಂದ ಮತ್ತೆ ಮಾಡ್ತಾಯಿದ್ದೀವಿ ಕೆಲಸ. ಬಟ್ ನಾನು ಅಷ್ಟೇ ಮಲಗೋದು 2:30 3 ಅವರ್ 3 ಅವರ್ಸ್ 3.5 ಅವರ್ಸ್ ಅಷ್ಟೇ ಫಸ್ಟಿಂದ. ನಾನು ಎಷ್ಟು ವರ್ಷದ ಅಭ್ಯಾಸ ಆಗಿತ್ತು ಸರ್ ಅದೊಂದು? ಕಾಲೇಜ್ ದಿನಗಳಲ್ಲಿ ಓದಬೇಕಲ್ಲ ಅಂದ್ಕೊಂಡು ಬೇಗ ಮಲಗ್ತಾ ಇದ್ವಿ ಅಷ್ಟೇ. ಅದಾದಮೇಲೆ ಎಚ್ಚರಿಕೆನೇ ಇರ್ತೀವಿ. ಅಷ್ಟು ಎಲ್ಲ ಕೆಲಸ. ಸರ್ ಈ ಬಿಗ್ ಬಾಸ್ ಮಧ್ಯದಲ್ಲೇ ಈ ಥರದೊಂದು ನಿರ್ಧಾರ ತಗೊಂಡಿದೆ. ಎಷ್ಟೋ ಜನಕ್ಕೆ ಬೇರೆ ಥರದ ವಿಚಾರ ಹೊರಗಡೆ ಬರ್ತಾಯಿತ್ತು. ಅಂದರೆ ಏನೋ ಅವ್ರ ಮಧ್ಯದಲ್ಲಿ ಏನೋ ಮನಸ್ತಾಪ ಇರ್ಬೋದು ಹಾಗೆ ಆ ಥರ. ಇಲ್ಲ ಸರ್, ಒಳ್ಳೆ ಜನ ಕೆಲಸ ಮಾಡೋದಿಲ್ಲಿ. ಇಲ್ಲಿ ಸುಷ್ಮಾ ಅವರಾಗಲಿ, ನಮ್ಮ ಪ್ರಶಾಂತ್ ಅವರಾಗಲಿ, ಪ್ರಕಾಶ್ ಆಗಲಿ, ದ ವೆರಿ ಗುಡ್ ಪೀಪಲ್. ಪಾಪ ಅವರೆಲ್ಲ ಅವರು ಅನಾವಶ್ಯಕ ಅವ್ರ ಹೆಸರದಲ್ಲಿ ಇನ್ವಾಲ್ವ್ ಆಗುತ್ತಪ್ಪ. ಇತ್ತೀಚೆಗೆ ಹೇಳ್ತಾರೆ ಸರ್ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಎಪಿಸೋಡ್ನಲ್ಲಿ ಅವ್ರನ್ನ ಎದ್ದೇಳಿಸ್ತೀರ, ನನ್ನ ಕಷ್ಟ ನಾನು ಇವಾಗಲೇ ಕೂತಿರೋದು ನಾನು ಅಲ್ಲ. ಅದು ಕೆಲವು ಟೈಮ್ ಮಾತಾಡ್ತಾನೆ ಇದ್ದಾಗ ಬೆಲೆ ಗೊತ್ತಾಗ್ತಾಯಿಲ್ವ ಅನ್ಸುತ್ತೆ. ಅಂದರೆ ನೀವು ಬೇರೆ ಹೇಳ್ತಾ ಇದ್ರೆ ಪರವಾಗಿಲ್ಲ, ಹೇಳಿದ್ದೇ ಹೇಳ್ತಾ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ರೆ ಬೇರೆಯವರು ಇದ್ದಾರಲ್ಲ ಮಾತಾಡೋಕ್ಕೆ. ಆಮೇಲೆ ನಿಂತ್ಕೊಳ್ಳೋದು, ನಾನು ಆ್ಯಕ್ಚುಲಿ ಕೂತ್ಕೊಳ್ಳೋದಿಲ್ಲ ನಾನು ಇವತ್ತಿಗೂ ಕೂರಲ್ಲ. ನಾವು ಏನಾರು ಮುಗಿಸ್ಕೊಂಬಂದ್ಬಿಟ್ಟು ಸಪೋಸ್ ನಾನು ಹೇಳ್ತಾ ಇರೋದು ನಾನು ಈ 10:30 ತನಕ ಶೂಟಿಂಗ್ ಆಗಿದೆ ಅಂದ್ಕೊಳ್ಳಿ, 10:30 ತನಕ ನಾನು ನಿಂತಿರ್ತೀನಲ್ವ. ಅದಾದಮೇಲೆ ಮನೆಗೆ ಬಂದುಬಿಟ್ಟು ಸಪೋಸ್ ನಾನು ಹೇಳ್ತಾ ಇರೋದು ಮನೇಲೆಲ್ಲ ಅವ್ನು ಡ್ರಿಂಕ್ ಹಾಕೊಂಡು ನಿಂತ್ಕೊಳ್ಬೇಕು ಅಂತ ಅಂದರೆ ನಾನು ಬೆಳಗ್ಗೆವರೆಗೆ ನಿಂತಿರ್ತೀನಿ. ನಾನು ಆ ಟೇಬಲ್ ಹತ್ರ ಎಲ್ಲರೂ ಅಲ್ಲಿ ಬಿದ್ದೋಗ್ಬಿಟ್ಟಿರ್ತಾರೆ, ನಿಂತ್ಕೊಳ್ಳೋಕ್ಕಾಗದು ಕಾಲು ನೋವು ಅಂತ. ನಾನು ಕೂರೋದು ಸ್ವಲ್ಪ ಕಮ್ಮಿ, ನಾನು ಕೂತ್ಕೊಳ್ಳೋದು ತುಂಬ ಕಮ್ಮಿ ನಾನು. ಬಟ್ ಅದಾದ ತಕ್ಷಣ ಅವ್ರಿಗೆ ಹೇಳಿದ್ರಿ ಸರ್, ಮತ್ತೆ ಕೂರಿಸಿದ್ರಿ ಅವ್ರನ್ನ? ಅದು ಸುಮ್ಮನೆ ಒಂದು ಸತಿ ಕೋಪ ಮಾತಾಡಿ ಗೊತ್ತಾಗಲ್ಲ ನಿಂತ್ಕೊಳ್ಳಿ ಅಂತ ಹೇಳಿದ್ದು. ಬಟ್ ಅದಾದಮೇಲೆ ಏನು ಗೊತ್ತಾ ಸರ್, ನಾವು ವಿ ಆರ್ ಡೂಯಿಂಗ್ ಇಟ್ ಅಂತ ಅವರು ನಿಂತ್ಕೊಳ್ಳೋ. ಅಲ್ಲಿ ಹೆಣ್ಮಕ್ಳೆಲ್ಲ ಎಷ್ಟೋ ಹೀಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಪಾಪ ತಪ್ಪಾಗುತ್ತೆ ಸರ್. ಕಾಲ್ ಪೇನ್ ಅನ್ನೋದು ಅಂದರೆ ಇತ್ತೀಚೆಗೆ ಒಂದು ಹೇಳ್ಕೊಂಡಿದ್ರಿ ಬೇರೆ ಕಾರಣಕ್ಕಾಗಿದೆ. ಕಾಲ್ ಪೇನ್ ಬರೋಲ್ಲ ಅಂತ, ಯಾಕಂದ್ರೆ ನಾವು ಹಿಂದಿನ ದಿನ ಏನು ಮಾಡಿದ್ದೀವಿ, ಎಲ್ಲೋ ಫೈಟ್ ಮಾಡ್ಕೊಂಬಂದಿರ್ಬೋದು, ಇನ್ನೊಂದು ಮಾಡ್ಕೊಂಬಂದಿರ್ಬೋದು, ಸ್ವಲ್ಪ ಕಾಲುಗಳು ನೋವ್ತಾವಲ್ಲ. ಯಾಕಂದ್ರೆ ನನಗೆ ಈ ಒಂದು ಕಾಲಲ್ಲೇ 3 ಆಪ್ರೇಷನ್ ಆಗಿದೆ, ಫೈಟ್ಸಲ್ಲೇ ಎಲ್ಲ ಡ್ಯಾಮೇಜ್ ಆಗಿರೋದು. ಸೊ ನೋವು ಬಂದೇ ಬರುತ್ತಲ್ಲ ಸ್ವಲ್ಪ. ಬಟ್ ಆ ಕೆಲಸದ ವೇಗದಲ್ಲಿ ಹೀಟ್ ಅಪ್ಪಲ್ಲಿ ಗೊತ್ತಾಗಲ್ಲ ಅಷ್ಟೇ. ಎಷ್ಟು ದಿನಗಳ ಶೂಟ್ ಆಗ್ಬೋದು ಸರ್ ಈ ಸರಿ? ಅಂದರೆ 120 ಡೇಸ್ ಏನಾರು ಆಗ್ಬೋದಾ ಸರ್? ಯಾವುದು ಬಿಗ್ ಬಾಸ್ ಏನ ಮುಗಿಯುತ್ತಂದರೆ ಇವ್ರದ್ದು ನಾರ್ಮಲಿ 100 ಡೇಸ್ ಸರ್. 100 ಡೇಸ್ ಮೇಲೆ 1-2 ವಾರ ಎಕ್ಸ್ಟೆನ್ಷನ್ ಇರುತ್ತೆ ಅಷ್ಟೇ, ಅದು ಇರುತ್ತೆ ಸರ್. ಈ ಸರಿಯ ಬಿಗ್ ಬಾಸ್ ಜನರನ್ನು ಸೆಳೆಯೋದ್ರಲ್ಲಿ ಗೆದ್ದಿದೆ ಅಂತ ಅನಿಸ್ತಾ ಇದೆ? 100%. ಅಂದರೆ ರೇಟಿಂಗ್ಸೇ ಹೇಳ್ತಾ ಇದೆಯಲ್ಲ. ಲಾಸ್ಟ್ ಟೈಮು ವಾಸ್ ದ ಮೋಸ್ಟ್ ಸಕ್ಸಸ್ಫುಲ್ ಸೀಸನ್ ಅಂತ ಹೇಳ್ತಾರೆ. 10ನೇ ಸೀಸನ್ ಅದು ಹೈಯೆಸ್ಟ್ ಬಂದಿದೆ ನಿಮಗೆ 9.7 9.8 ಏನೋ. ಇದು ವೀಕ್ ಡೇಸ್ ಆ್ಯಾವ್ರೇಜೇ 10.5 ಇದೆ, ವೀಕೆಂಡ್ಸ್ ಎಲ್ಲ 12.5 12.7 ಹಂಗೆ ಬರ್ತಾ ಇದಲ್ಲ. ಸೊ
ಇಟ್ಸ್ ವೆರಿ ಬಿಗ್ ನೋ. ಬಟ್ ಎಲ್ಲ ಒಂದು ಕಡೆ ತುಂಬ ಖುಷಿಯ ವಿಚಾರಗಳು ಅಂತಂದರೆ ಈ ಹನುಮಂತು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ನಗ್ತಾರೆ ಸರ್ ಸುದೀಪ್ ಸರ್. ಹನುಮಂತು ಅಂತಲ್ಲ ಸರ್, ಎಲ್ಲರೂ ಕೆಲವರು ತಮಾಷೆ ಮಾಡಿದಾಗ ಅದು ಖುಷಿ ಆಗುತ್ತೆ. ಇವಾಗ ಎಲ್ಲರೂ ನೋಡಿ, ಆ ಮಂಜುವಲ್ಲೊಂದು ಕಾಮಿಡಿ ಇದೆ, ರಜತಲ್ಲೊಂದು ಕಾಮಿಡಿ ಇದೆ, ಅವರೆಲ್ಲರಲ್ಲೂ ಒಂದು ಕಾಮಿಡಿ ಇದೆ. ನಗಿಸ್ತಾರೆ, ಎಷ್ಟು ಗಲಾಟೆ ಮಾಡ್ತಾರೆ ಅಷ್ಟೇ ನಗಿಸ್ತಾ ಇರ್ತಾರೆ. ಪ್ರತಿಯೊಬ್ಬರಲ್ಲೂ ಇದೆ. ಅದು ಏನು ಕೋಪ ಬರುತ್ತೆ. ಒಂದಷ್ಟು ಜನದ ಮೇಲೆ ಕೋಪನೇ ಇದೆಯಾ ಸರ್? ಒಂದಷ್ಟು ಕೋಪ ನನಗೆ ಯಾರ ಮೇಲೆ ಅಂಥದ್ದೇನಿಲ್ಲ ಸರ್. ಅವ್ರು ಮಾಡೋ ಸಿಚುವೇಶನ್ಸ್ನ ಕೆಲವು ಟೈಮ್ ಅವ್ರು ಮಾತಾಡೋ ರೀತಿ ಮೇಲೆ ನಮ್ಮ ವೀಕ್ಷಕರಿಗೆ ಅದು ಒಂದು ಪರಿಣಾಮ ಬೀರ್ತದೆ, ಪ್ರೋಗ್ರಾಮ್ ಮೇಲೆ ಪರಿಣಾಮ ಬೀರ್ತದೆ, ರೂಲ್ಸ್ಗಳು ಬ್ರೇಕ್ ಆಗ್ತದೆ, ಹಂಗೆ ಒಂದಿಷ್ಟು ಕೋಪಗಳು ಬಂದೇ ಬರ್ತಾವಲ್ಲ, ಅಷ್ಟೇ, ಬೇರೇನಿಲ್ಲ. ಫೇವ್ರೇಟ್ ಕಂಟೆಸ್ಟೆಂಟ್ ಅಂತಂದು ನಾನು ಯಾವತ್ತೂ ಇಟ್ಕೊಳ್ಳೋಕ್ಕಾಗಲ್ಲ ಸರ್, ಇಟ್ಕೋಕೂಡ್ದು, ತಪ್ಪಾಗುತ್ತೆ. ಅದು ನನಗೆ ಎಷ್ಟೇ ಕ್ಲೋಸ್ ಇದ್ರೂ ನಾನು ಇಟ್ಕೊಳ್ಳೋಕೆ ಹೋಗಲ್ಲ. ಐ ಕಾಂಟ್ ಬಿ ಬಯಾಸ್ಡ್. ಅದೇನಂತ ಫೇವ್ರೇಟ್ಸ್ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು ಸರಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಇಟ್ಕೊಳ್ಳಲ್ಲ ನಾನು. ನೀವು ನನಗೆ ಭಾಳ ಪರಿಚಯ ಇರೋರು ಒಳಗಡೆ ಹೋದ್ರೆ ಬಿಟ್ಬಿಡ್ತೀನಿ ಅಲ್ಲಿಗೆ. ತಪ್ಪೇ ಅಷ್ಟೇ. ಸರಿ ಅಂದರೆ ನೀವು ಏನಾದರೂ ನನಗೆ ಪರಿಚಯ ಇಲ್ಲ ಅಂದರೆ ನೀವು ಚಪ್ಪಾಳೆ ತಟ್ಟಲೇಬೇಕಲ್ಲ. ಸುದೀಪ್ ಸರ್ಗೆ ಟ್ರಿಗರ್ ಆಗುವಂಥ ಪಾಯಿಂಟ್ ಯಾವುದು ಸರ್? ಕೋಪ ಬರುವಂಥ ಯಾವುದೋ ಒಂದು ಕಾರಣ ಇರುತ್ತೆ. ಸಿಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಈಗ ನೀವು ಯಾವುದೋ ಒಂದು ಪ್ರಶ್ನೆ ಕೇಳ್ತೀರಾ, ಒಂದು 4 ಲೈನಲ್ಲೂ ಒಂದು ಪ್ರಶ್ನೆ ಕೇಳ್ಬೋದು, 1 ಲೈನಲ್ಲೂ ಕೇಳ್ಬೋದು, ಅರ್ಧ ಗಂಟೆನೂ ಅದೇ ಪ್ರಶ್ನೆ ಕೇಳ್ಬೋದು. ನೀವು ಅದನ್ನೇ ಮಾತಾಡ್ತಾ ಹೊಸ್ತೇನಾರು ಹೇಳಿ ಅನ್ನೋದು. ನಾನು ನಿಂತ್ಕೊಂಡಿದ್ದೀನಿ, ಎಲ್ಲರೂ ಬೇರೆಯವ್ರು ಕೂತ್ಕೊಂಡು ಕಾಯ್ತಾ ಇದ್ದಾರೆ, ಅವ್ರ ಪೈಕಿ ಯಾವ್ದು ಬಾರಿ ಯಾವಾಗ ಬರುತ್ತೆ ಅಂತ. ನೀವು ಮಾತಾಡ್ತಾ ನಾನು ಎಷ್ಟು ಹೇಳಿದ್ರು ಅದೇ ಪಾಯಿಂಟಲ್ಲಿ ಹೋಗ್ತಾ ಬರುತ್ತಲ್ಲ. ನಿಮಗೂ ಬೆಲೆ ಗೊತ್ತಾಗಬೇಕು. ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು, ಬೇರೆಯವ್ರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬೇಕು, ಬರುತ್ತಲ್ಲ ಅದು. ಬಿಗ್ ಬಾಸ್ ಜೊತೆಗೆ ಕ್ರಿಕೆಟ್ಗೆ ಏನಾದರೂ ಸ್ವಲ್ಪ ಕಂಟಿನ್ಯೂ ಇರುತ್ತಾ ಅಥವಾ ಅದಕ್ಕೆ CCL ನಡೀತದೆ. KCC ಒಂದು ನನ್ನ ತಾಯಿ ಇದಾಗಿರೋದ್ರಿಂದ ನನಗೆ ಗಮನ ಕೊಡೋಕ್ಕಾಗಲಿಲ್ಲ. KP ಅವರಿಗೆ ರಿಲೀಸ್ ಇರೋದ್ರಿಂದ ಅವ್ರ ಗಮನ ಕೊಡೋಕ್ಕಾಗಲಿಲ್ಲ. ಸೊ ಈಗ ಮುಂದಿನ ಸೀಸನ್ IPL ಆಗ್ತಿದ್ದಂಗೆ ನಾವು ಮಾಡ್ತೀವಿ, KCCನ ನಿಲ್ಲಿಸಲ್ಲ. CCL ಈಗ ಸ್ಟಾರ್ಟ್ ಆಗ್ತಾಯಿದೆ ಸರ್. ಬಿಗ್ ಬಾಸ್ ಮನೆ ಒಂದು ವೇದಿಕೆ ಆದರೆ ಇಂಡಸ್ಟ್ರಿನೂ ಒಂಥರ ಬಿಗ್ ಬಾಸ್ ಸರ್. ಇಲ್ಲಿ ಎಷ್ಟೋ ಇದೆ ಸರ್ ಮನಸ್ತಾಪಗಳು ಒಳಗಿಂದೊಳಗೆ. ಅಂದರೆ ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗಿದೆ. ಸ್ಟಾರ್ಗಳು ಅಂದರೆ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗಿರುವಂಥದ್ದು, ಗಲಾಟೆಗಳಾಗಿರ್ಬೋದು, ಯಾರ್ದೋ ಒಂದಷ್ಟು ಫೋಟೋಗಳಲ್ಲಿ ಬೇರೆ ಯಾರಿಗೂ ಕಮೆಂಟ್ಸ್ಗಳು ಮಾಡೋದಾಗಲಿ, ಈ ಥರದ ಬೆಳವಣಿಗೆನ ಹೇಗೆ ಸ್ವೀಕರಿಸ್ತಾರೆ ಸರ್? ಅದು ಇಂಡಸ್ಟ್ರಿದು ಅಲ್ವಲ್ಲ, ಇಂಡಸ್ಟ್ರಿ ಹೊರಗಡೆ ಅದು. ಇಂಡಸ್ಟ್ರಿ ಒಳಗೆ ಯಾರಿಗೂ ಮನಸ್ತಾಪ ಇಲ್ಲ, ಎಲ್ಲರೂ ಕರೆಕ್ಟಾಗಿದ್ದಾರೆ. ಹಾಗಂತ ಎಲ್ಲರೂ ಪರಸ್ಪರವಾಗಿ ಭಾಳ ಸ್ನೇಹಪೂರ್ವಕವಾಗಿದ್ದೀವಿ ಅಂದರೆ ತಪ್ಪಾಗತ್ತೆ. ಎಲ್ಲರೂ ನಾವು ಸ್ನೇಹಿತರಾಗಿರಬೇಕಾಗಿಲ್ಲ, ಪರಿಚಯಗಳಿದ್ದಾವೆ, ಕೆಲವರು ಸ್ನೇಹಿತರಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ. ಫ್ಯಾನ್ ವಾರ್ ಅನ್ನೋದೇನಿದೆ ಹೊರಗಡೆ ನಡೆಯೋದು, ಅದು ಇಂಡಸ್ಟ್ರಿ ಒಳಗಡೆ ಅಲ್ಲ. ಸೊ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಕೆಲವು ಟೈಮು ನಮ್ಮ ಫ್ಯಾನ್ಸೇ ಆಗಿರಲ್ಲ, ಅವರು ನಮ್ಮ ಹೆಸರಲ್ಲಿ ಓಪನ್ ಮಾಡ್ಕೊಂಡು ಬೇರೆಯವ್ರಿಗೆ ಬೈತಾ ಇರ್ತಾರೆ. ಸೊ ಹೌ ಡು ಯು ಕಂಟ್ರೋಲ್ ಆಲ್ ದಟ್? ಯು ಕಾಂಟ್. ಸೊ ಇಟ್ಸ್ ಬೆಟರ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ. ಯಾಕಂದ್ರೆ ನಾನು ಉಪೇಂದ್ರ ಅವ್ರಿಗೆ ಸಿಗೋದಾಗಲಿ, ನಾನು ಇವ್ರಿಗೆ ಸಿಗೋದಾಗಲಿ, ಯಶ್ ಆಗಲಿ, ಇವರಾಗಲಿ, ರಕ್ಷಿತ್ ಆಗಲಿ, ರಿಷಬ್ ಆಗಲಿ, ಶಿವಣ್ಣ ಆಗಲಿ, ಧ್ರುವ ಆಗಲಿ, ನಾವೆಲ್ಲ ಭೇಟಿ ಮಾಡಿದಾಗ ನಾವೇನು ಕಿತ್ತಾಡ್ಕೋತೀವ? ಆರಾಮಾಗಿ ಮಾತಾಡ್ತಾ ಇರ್ತೀವಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ನೋಡ್ತಾ ಒಂದಷ್ಟು ಸ್ಕ್ರಾಲ್ ಮಾಡ್ತಾ ಒಂದಷ್ಟು ಪೋಸ್ಟ್ಗಳಾಗಲಿ ಮತ್ತು ಕಮೆಂಟ್ಸ್ಗಳಲ್ಲಿ ಓಡಾಡ್ತಾನೆ ಇರುತ್ತೆ ಸರ್. ಅದು ನೋಡಿದಾಗ ಅಂಥ ಸಂದರ್ಭದಲ್ಲಿ ಕೋಪ ನೋಡೋದೇ ಇಲ್ಲ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಏನೂ ನೋಡೋಲ್ಲ. ನಾನು ಟ್ವೀಟ್ ಮಾಡಬೇಕಾ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಬೇಕಾ, ನನಗೆ ಅಷ್ಟು ಬಿಟ್ಟರೆ ಏನೂ ಬರೋಲ್ಲ. ನಾನು ಯಾರ್ದು ಕಮೆಂಟ್ಸ್ ಅಂತೂ ಓದೋಕ್ಕೆ ಹೋಗಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಾನು ಟ್ವಿಟ್ರಲ್ಲಿ ಇರೋದು ನಾನೇನು ಅನಿಸುತ್ತೋ ನಾನು ಹೇಳೋದಕ್ಕೆ ಹೊರತು ಎಲ್ಲರೂ ಏನೇನು ಹೇಳ್ತಾ ಇದ್ದಾರೆ ನೋಡೋದಕ್ಕಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಇಂಡಸ್ಟ್ರಿಗೆ ನಾಯಕತ್ವದ ಕೊರತೆ ಕಾಣ್ತಾ ಇದೆ ಸರ್. ಈಗ ಅಣ್ಣವ್ರು ಇಂಡಸ್ಟ್ರಿಗೆ ನಾಯಕತ್ವದ ಕೊರತೆ ಕಾಣ್ತಾ ಇದೆ ಅಂತ. ಯಾಕಂದರೆ ಅಣ್ಣವ್ರು ಇದ್ದಾಗ ಒಂದು ರೀತಿ ಒಂದು ಚಿತ್ರರಂಗ ಅನ್ನೋದೇನಿದೆ ಸರ್, ಇದೊಂದು ರಾಜ್ಯ ಅಥವಾ ಒಂದು ಕಿಂಗ್ಡಮ್ ಏನಲ್ಲ, ಇದೊಂದು ಇಂಡಸ್ಟ್ರಿ. ಹಿರಿಯರು ಅಂತ ಬಂದಾಗ ಆಟೋಮೆಟಿಕ್ ಒಬ್ಬರು ನಾಯಕರು ಹುಟ್ಕೊಂಡಿದ್ರು. ಈ ನಾಯಕರನ್ನ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಯಾರೋ ಇಲ್ಲ, ಏನು ಮಾಡೋದು, ಕೊರತೆ ಇದೆ ಅಂದ್ಬಿಟ್ಟು ಅಂತ. ಪ್ರತಿಯೊಬ್ಬರು ಅವ್ರವ್ರದ್ದನ್ನು ಹ್ಯಾಂಡಲ್ ಮಾಡೋದು ಕಲಿಬೇಕಾಗುತ್ತೆ, ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸುದೀಪ್ ಸರ್ಗೆ ಆ ಥರದ ಗುಣ ದಯವಿಟ್ಟು ನಾನು ಸಿನಿಮಾ ನೋಡ್ಕೊತೀನಿ ಸಾಕು ಸರ್. ನನಗೆ ಬೇರೆಯವ್ರ ಕೆಲಸನೂ ಬೇಡ. ನನ್ನ ಮನೆ ಬಾಗಿಲು ತನಕ ಬಂದು ನನಗೆ ಯಾರಾದ್ರು ಸಹಾಯ ಕಳಿದ್ದಾಗಲಿ ಅಥವಾ ಏನಾರು ಮಾಡಿದ್ದಾಗಲಿ ನನ್ನ ಕೈಲಿ ಅದೆಲ್ಲ ನಾನು ಖಂಡಿತ ಮಾಡ್ತೀನಿ. ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡೋಕ್ಕೆ ಆಗಲ್ಲ ಸರ್ ಇವತ್ತು. ಅಲ್ಲ, ಜನಗಳ ಕಡೆಯಿಂದನೂ ಒಂದಷ್ಟು ವಾದ ಇರುತ್ತೆ ಸರ್, ಬೇಕು ನಾಯಕತ್ವದ ಬೇಕು. ಯಾಕಂದ್ರೆ ಅಂಬರೀಷ್ ಅವರು ಇದ್ದಾಗ ಈಗ ಅಂಬರೀಷ್ ಅವ್ರಿಗೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ ಸರ್. ಅವ್ರು ಭಾಳ ದೊಡ್ಡ ವ್ಯಕ್ತಿ. ಆಮೇಲೆ ಇಂಡಸ್ಟ್ರಿ ಎಲ್ಲ ಅವ್ರು ಒಂದು ಗೆರೆ ಹಾಕಿದ್ರೆ ಯಾರು ದಾಟ್ತಾ ಇರಲಿಲ್ಲ. ಅದೆಲ್ಲ ರೇರ್ ಕೇಸು. ಅವ್ರ ಥರ ಎಲ್ಲ ಆಗ್ತೀವಿ, ಇನ್ನೊಬ್ಬ ಬರ್ತಾನೆ, ಅವೆಲ್ಲ ತಪ್ಪು. ಅವೆಲ್ಲ ಆಗೋದು ಇಲ್ಲ, ಚಾನ್ಸೇ ಇಲ್ಲ ಅವೆಲ್ಲ. ಎಲ್ಲ ಹೋಗ್ತಾ ಸ್ಟಾರ್ಗಳಲ್ಲಿ ಅಥವಾ ಈಗ ಬರ್ತಿರೋಂಥ ಹೀರೋಗಳಲ್ಲೂ ಇಂಡಿವಿಜುವಲಿಟಿ ಅಂತ ಬಂದುಬಿಟ್ಟಿದೆಯಾ ಅಂತ ಸರ್? ಬರಲೇಬೇಕು, ತಪ್ಪೇನಿಲ್ಲ ಸರ್. ಅವ್ರದ್ದನ್ನು ನೋಡ್ಕೊಳ್ಳೋದು ತಪ್ಪೇ ಇಲ್ಲ, ಬೆಳೆಯೋದು ತಪ್ಪಲ್ಲ, ಏನೂ ತಪ್ಪಲ್ಲ. ಪರಸ್ಪರವಾಗಿ ಎಲ್ಲಿವರೆಗೆ ಗೌರವ ಇದೆಯೋ ಅದು ಮಿಕ್ಕಿದ್ದು ಯಾವುದೂ ತಪ್ಪಲ್ಲ. ಗೌರವ ಕಳ್ಕೊಂಡಾಗ ಕ್ವಶನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ, ಏನಕ್ಕೆ ಅಂತ.
ದನಿ ಎತ್ತೋದು ಒಂದು ದನಿ ಬೇಕು ಅನ್ನೋದು, ಇಂಡಸ್ಟ್ರಿ ದನಿ ಎತ್ತೋಕ್ಕೆ ಇನ್ನೊಂದು ದನಿ ಬೇಕು ಅನ್ನೋದು, ನಾಯಕತ್ವದ ದನಿ ಅನ್ನೋದು. ಯಾಕೆಂದರೆ ಸರ್ ಈಗ ಸಬ್ಸಿಡಿ ವಿಚಾರದಲ್ಲಿ ಗಲಾಟೆ ಆಗ್ತಿದೆ, ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಕ್ಯೂಬನ್ನಾಗಲಿ ಮತ್ತೊಂದಾಗಲಿ ಬೆಂಗಳೂರಿನಲ್ಲೇ ತೆಗಿಬೇಕು ಅಂತ ಒಂದಷ್ಟು ಗಲಾಟೆ ಇದೆ. ಫಿಲ್ಮ್ ಚೇಂಬರ್ ಕಡೆಯಿಂದ ಸಾಕಷ್ಟು ಕೊರತೆಗಳು ಕಾಣಿಸ್ತಾ ಇದೆ. ನಾವೆಲ್ಲರೂ ನಮ್ಮ ಕೆಲಸಗಳನ್ನ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರ ಅವಶ್ಯಕತೆ ಇಲ್ಲ ಸರ್. ಬಟ್ ನಮ್ಮ ಚೇಂಬರ್ ಇದೆ, ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಡೈರೆಕ್ಟರ್ ಅಸೋಸಿಯೇಷನ್ ಇದೆ, ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಇದಕ್ಕೆಲ್ಲ ಫೈಟ್ ಮಾಡಬೇಕು ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಮಾಡೇ ಮಾಡ್ತಾರೆ. ಕಲಾವಿದರು ಕೂಡ ಇವೆಲ್ಲದಕ್ಕೆ ನಿತ್ಯ ನಿಂತ್ಕೊತಾರೆ. ಬಟ್ ಅದಕ್ಕೊಂದು ಫೇಸ್ ಬೇಕು, ಇದು ಬೇಕು ಅನ್ನೋದು ಇವತ್ತಿಗೆ ಅವಶ್ಯಕತೆ ಇಲ್ಲ. ಅವತ್ತಿಗೆ ಅವರೆಲ್ಲ ಇದ್ದರು, ದೊಡ್ಡವರಿದ್ದರು, ಅವರು ಫೇಸ್ ಆಫ್ ದಿ ಇಂಡಸ್ಟ್ರಿ ಆಗೋಗಿದ್ದರು. ಇವತ್ತಿಗೆ ನಾವು ಹೋಗಿ ಅದೇನು ಒಂದು ಸಿಂಹಾಸನನ ಯಾರಿಗಾರ ಪಟ್ಟಾಭಿಷೇಕ ಮಾಡಿ ಕೂರ್ಸೋಕೆ ಹೇಳಿ, ಇಟ್ಸ್ ಅನ್ ಇಮ್ಯಾಜಿನರಿ ಪೊಸಿಷನಿಂಗ್ ಅದು ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ ಅದು ಸರ್. ಎಷ್ಟೋ ಸರಿ ಅಂದರೆ ಪ್ರತಿ ಊರಿಗೂ ಹೋದಾಗ ಅಥವಾ ನಿಮ್ದೇನೋ ಒಂದು ಪೋಸ್ಟ್ ಹಾಕಲಿ ಮತ್ತೊಂದೇನಾರು ಇದ್ದಾಗ ಜನಗಳ ಕಡೆಯಿಂದ ಒಂದಷ್ಟು ಮಾತುಗಳು ಅಥವಾ ತುಂಬ ಪ್ರೀತಿ ತುಂಬೊಂದು ಮಾತುಗಳಿರುತ್ತೆ ಸರ್. ಒಂದು ಹಂತಕ್ಕೆ ಬಂದಾಗ ಈ ಪ್ರೀತಿ ಮತ್ತು ಅಭಿಮಾನಕ್ಕೆ ಎಲ್ಲೋ ಒಂದು ಕಡೆ ನನಗೆ ಭಾರ ಅನ್ನಿಸ್ತಾ ಇದೆ, ಯಾವತ್ತಾರು ಅನಿಸಿದೆಯಾ ಸರ್ ಅಂತ? ಅದಕ್ಕೆ ಎಂಡೇ ಅಲ್ಲ ಸರ್. ಆ ಪ್ರೀತಿ ಅಭಿಮಾನ ಇರಲಿಲ್ಲ ಅಂದರೆ 2.5 ವರ್ಷ ಆದಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಇವತ್ತು ಹೆದರ್ಕೊಂಡಿರ್ತಾ ಇದ್ದೆ ನಾನು. ಬಟ್ ಅವ್ರು ತೋರಿಸೋ ಪ್ರೀತಿ ಮೇಲೆ ಬೇಜಾರಾಗುತ್ತೆ, ಕೊಡಲಿಲ್ವಲ್ಲ ನಾನು ಬೇಗ ಅಂದ್ಬಿಟ್ಟು ಒಂದು ಬೇಜಾರಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಅವರೇ ನಮ್ಮ ಸ್ಟ್ರೆಂತ್. ಅವ್ರು ತೋರಿಸೋ ಪ್ರೀತಿನ ನಮಗೆ ಇಲ್ಲ, ಒಂದು ಓಪನಿಂಗ್ ಡೀಸೆಂಟ್ ಓಪನಿಂಗ್ ತೊಗೊಳುತ್ತೆ ಸಿನಿಮಾ, ಇನ್ನೂ ಪಿಕ್ಚರ್ ನೋಡೋಕೆ ಕಾಯ್ತಾ ಇದ್ದಾರೆ ಎಲ್ಲರೂ, ಇದಂತೂ ಬಂದೇ ಬರುತ್ತೆ ಸರ್. ಸುದೀಪ್ ಸರ್ಗಿರುವಂಥ ಜೀವನದ ಮೇಲೆ ಒಂದು ಥಾಟ್, ಒಂದು ಐಡಿಯಾಲಜಿ ಏನಿದೆ ಅಂತ. ಯಾಕಂದರೆ ಒಂದಷ್ಟು ಜನಕ್ಕೆ ಇರುತ್ತೆ, ಈಗ ಕಾಯಕವೇ ಕೈಲಾಸ ಒಂದು ನಾಡಿದ್ದು ಒಂದಿರುತ್ತೆ ಸರ್. ಡಿಪೆಂಡ್ಸ್ ಆನ್ ದ ಮೂಡ್ ಆ್ಯಂಡ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇನ್ನು ಅಭಿಮಾನಿಗಳ ಕಡೆಯಿಂದ ಇರೋದು ಎರಡು ಒಂದು ಬೇಡಿಕೆ ಸರ್. ಒಂದು ಐತಿಹಾಸಿಕ ಸಿನಿಮಾದಲ್ಲಿ ಒಂದು ನಟಿಸಬೇಕು ಅಂತ, ಎರಡು ಸಿನಿಮಾಗಳಿಗೆ ಆಲ್ರೆಡಿ ಪೋಸ್ಟ್ ಹಾಕೊಂಡು ಅವರೇ ರೆಡಿ ಮಾಡ್ಕೊಬಿಟ್ಟಿದೆ ಸರ್. ಒಂದು ವೀರಮದಕರಿ ನಾಯಕ, ಮತ್ತೊಂದು ಇಮ್ಮಡಿ ಪುಲಿಕೇಶಿ. ಈ ಥರದೊಂದು ಸಿನಿಮಾ ಯಾವಾಗ ಎದುರು ನೋಡ್ಬೋದು ಸರ್? ಪೌರಾಣಿಕ ಅಥವಾ ಐತಿಹಾಸಿಕ ಸಿನಿಮಾ ಪಿಕ್ಚರ್ ಬಂದಾಗ, ನಿರ್ಮಾಪಕರು ಬಂದಾಗ, ಬಂಡವಾಳ ಹಾಕೋರು ಬಂದಾಗ ಆಗುತ್ತೆ. ಯಾರು ಬಂದಿಲ್ಲ ಅಂದಾಗ ಯಾರು ಮಾಡೋಕ್ಕಾಗತ್ತೆ ಸರ್? ಯಾರು ಬರಬೇಕಲ್ಲ, ಕತೆ ಅನ್ನೋದಲ್ಲ ಸರ್, ಅವ್ರು ಬರಬೇಕಲ್ಲ. ಯಾರಾದರೂ ಐಡಿಯಾ ತೊಗೊಂಡು ನಿರ್ದೇಶನ ಕತೆ ಬರ್ಕೊಂಡು ಸಿನಿಮಾಗೆ ಬಂಡವಾಳ ಹಾಕೋರು ಯಾರು ಬರಬೇಕಲ್ಲ. ಬಂದಾಗ ತಾನೇ ಆಗೋದು, ಬರಲಿಲ್ಲ ಅಂದಿದ್ದು ಯಾವುದಾಗುತ್ತೆ? ಬಟ್ ಕನಸಿದೆ ಸರ್ ಆ ಥರದೊಂದು ಸಿನಿಮಾ ಮಾಡಿ? ನಾನು ಯಾವುದು ಕನಸು ಕಾಣಲ್ಲ ಸರ್. ಓಕೆ, ಬಂದಿರೋದನ್ನ ನನಗೆ ಬಂದಿರೋ ವರ ಅಂದ್ಕೊಂಡು ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹೊರತು ಕನಸು ಹಿಡ್ಕೊಂಡು ಕೂರಲ್ಲ. ಮಾಡೋ ಕೆಲಸ ಕನಸಿನ ಥರ ಇರ್ಬೇಕು, ಹಂಗೆ ಮಾಡೋಣ. ಯಾವುದೋ ಕನಸು ಹಿಡ್ಕೊಂಡು ಕೂತ್ಕೊಳ್ಳಲ್ಲ ನಾನು. ಅದಾಗುತ್ತೆ ಜೀವನದಲ್ಲಿ, ಇದಾಗುತ್ತೆ, ಇದು ಕೈಯಲ್ಲಿ ಇದಿದೆ, ಖುಷಿಪಟ್ಟು ಮಾಡೋಣಲ್ಲ. ಕರೆಕ್ಟ್ ಸರ್. ಮತ್ತೊಂದು ಬೇಡಿಕೆ ರಾಜಕಾರಣ. ಪ್ರತಿ ಎಲೆಕ್ಷನ್ ಬಂದಾಗಲೂ ಕೂಡ ಸುದೀಪ್ ಸರ್ ಈ ಪಕ್ಷದಿಂದ ಬರ್ತಾರಂತೆ, ಆ ಪಕ್ಷಕ್ಕೆ ಹೋಗ್ತಾರಂತೆ ಅಂತ ಒಂದಷ್ಟು ಸುದ್ದಿಗಳೇ ಓಡಾಡ್ತಾ ಇರುತ್ತೆ. ರಾಜಕಾರಣದ ಮೇಲೆ ನಿಮ್ಗೆ ಇರುವಂಥ ಒಲವು ಏನಿದೆ ಅಂತ? ನನಗೆ ರಾಜಕೀಯದ ಮೇಲೆ ಒಲವಿಲ್ಲ. ಅವಶ್ಯಕತೆ ಬಂದು ಅಕಸ್ಮಾತ್ ಇಳಿಬೇಕು ಅಂದಾಗ ಖಂಡಿತ ಇಳಿತೀನಿ ಸರ್. ನಾನೇನು ಅದಕ್ಕೆ ಹೆಸಿಟೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಆ ಥರ ಏನು ಯೋಚನೆಗಳಿಲ್ಲ. ನೀವು ನೋಡುವಂಥ ಮಾದರಿ ಕರ್ನಾಟಕ ಹೇಗಿರಬೇಕಂತ ಕನಸಿದೆ ಸರ್? ಯಾಕಂದರೆ ಈಗ ಉದಾಹರಣೆಗೆ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಲ್ಲಿ ವಿಜಯ್ ಅವರು ಒಂದು ಪಕ್ಷ ಸ್ಟಾರ್ಟ್ ಆದಾಗ ಒಬ್ಬ ನಾಯಕ ಜನನಾಯಕ ಆದಾಗ ಹೇಗಿರುತ್ತೆ ಅನ್ನೋದೊಂದು ಉದಾಹರಣೆ. ಕರ್ನಾಟಕಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಏನಾಗಿದೆ ಸರ್, ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಅಲ್ಲೆಲ್ಲ ಚೆನ್ನಾಗಿರೋದೇನಕ್ಕೆ ಒಂದು ಪ್ರೈವೇಟ್ ಪಾರ್ಟಿಗೆ ಓಡ್ತಾ ಇದೆ. ಅಲ್ಲೆಲ್ಲ ಪ್ರೈವೇಟ್ ಪಾರ್ಟಿಗಳಿರೋದ್ರಿಂದನೇ ಒಂದು ಊರು ಬೇಗ ಬೆಳೀತಾ ಇದೆ. ನಮ್ಮಲ್ಲಿ ಸೆಂಟ್ರಲಿಂದ ಬರೋದಲ್ವ, ತುಂಬ ಟೈಮ್ ಆಗುತ್ತೆ. ಇಲ್ಲಿಂದ ಲೆಟ್ರ್ ಹಾಕಿ, ಅಲ್ಲಿಂದ ಲೆಟ್ರ್ ಹಾಕಿ, ಅದು ಇದು ಅಂತೆಲ್ಲ ಆದಮೇಲೆ ಟೈಮ್ ಆಗುತ್ತಲ್ಲ. ಸೊ ಸೆಂಟ್ರಲ್ ಒಂದು ನಮ್ಮ ಲೋಕಲ್ ಪಾರ್ಟಿ ಅಂತ ಒಂದು ಬಂದಾಗ ಏನಾಗುತ್ತೆ, ಡೆವಲಪ್ಮೆಂಟ್ ಇನ್ನೂ ಜೋರಾಗಿರ್ತಾವೆ ಅಷ್ಟೇ. ಆ ಥರ ಪ್ರಾದೇಶಿಕ ಪಕ್ಷ ಏನಾದರೂ ಮಾಡಬಹುದಾ ಸರ್? ಅದೇ ಮೊದಲೇ ಸರ್, ಇವತ್ತು ಅಷ್ಟು ಈಸಿ ಅಲ್ಲ ಯಾರಾದ್ರು ಬಂದು ಮಾಡೋದು. ಅಷ್ಟು ಈಸಿ ಆಗಿಬಿಟ್ಟಿದ್ರೆ ಯಾರ್ಯಾರೋ ಪಾರ್ಟಿ ಕಟ್ಬಿಡೋರಲ್ಲ, ಯಾರ್ಯಾರೋ ಆಳ್ಬಿಡೋರು, ಹಾಗೆಲ್ಲ ಆಗಲ್ಲ. ಜನನಾಯಕ ಅಂತ ಅನ್ಸ್ಕೊಳ್ಳೋದು ಈಸಿ ಅಲ್ಲ ಸರ್. ಇವತ್ತೆಲ್ಲ ದೊಡ್ಡ ದೊಡ್ಡ ಲೀಡರ್ಸು ಬೇರೆ ಬೇರೆ, ಕಾಂಗ್ರೆಸ್ಸಲ್ಲಾಗಲಿ ಬಿ ಜೆ ಪಿಯಲ್ಲಾಗಲಿ ದಳದಲ್ಲಾಗಲಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಅಂದರೆ ಅವರೆಲ್ಲ ದುಡ್ದಿದ್ದಾರೆ, ಅಷ್ಟು ವರ್ಷಗಳ ಕಾಲ ಆಳಿದ್ದಾರೆ. ಅದಕ್ಕೆ ಅವರೆಲ್ಲ ಜನನಾಯಕರು ಅಂತ ಅನ್ಸ್ಕೊಂಡರು. ಸುಮ್ಮನೆ ಹೋಗಿ ದುಡ್ಡಿದೆ ಅನ್ನೋ ಮಾತ್ರಕ್ಕೆ, ಪಕ್ಷ ಕಟ್ ಮಾತ್ರಕ್ಕೆ ನಾವು ಎಲ್ಲರೂ ಜನನಾಯಕರಾಗ್ತಾರೆ, ಹೀರೋಗಳಾಗ್ತಾರೆ, ಲೀಡರ್ಸ್ಗಳಾಗ್ತಾರೆ ಅಂದರೆ ತಪ್ಪದು ಸರ್. ಈಗ ಆಲ್ರೆಡಿ ನಿಮ್ಮಲ್ಲಿ ನಾಯಕನನ್ನು ನೋಡ್ತಾ ಇದ್ದಾರೆ ಸರ್. ಯಾಕೆಂದರೆ ಒಂದಷ್ಟು ಘಟನೆಗಳು ಅಂದರೆ ಸಹಾಯಕ್ಕಾಗಲಿ ಈ ಥರ ಸಮಸ್ಯೆ ಆಗಿದೆ ಅಂತ ಎಷ್ಟೋ ಜನ ಬಂದು ಅಭಿಮಾನಿಗಳು ಹೇಳ್ಕೊಳ್ಳೋದಿದೆ. ನೀವು ನಿಮ್ಮ ಕಾಲದಕ್ಕೆ ಸಹಾಯ ಮಾಡ್ತೀರಾ? ಕೈಲಾಗಿದ್ದು ಮಾಡಿದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ಸರ್. ಇನ್ನು 25th ತುಂಬ ಒಂದು ಒಳ್ಳೆಯ ದಿನ. ಅಂದರೆ ಡಿಸೆಂಬರ್ ಅಂತಲೇ ಒಂದು ಲಕ್ಕಿ ಮಂತ್ ಅಂತೆಲ್ಲ ಕರೀತಾರೆ ಮ್ಯಾಕ್ಸ್. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಹೇಳೋದಾದರೆ ಸರ್? ಸಿನಿಮಾದ ನಾನು ಏನಂದರೆ ಒಂದು ಒಳ್ಳೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು, ಅಷ್ಟು ಬಿಟ್ಟರೆ ಅದಕ್ಕೊಂದು ಯಾಕೆ ನೋಡಬೇಕು,
ಏನು ಎಕ್ಸ್ಪೆಕ್ಟ್ ಮಾಡಬೇಕು ಇದೆಲ್ಲ ಸಿನಿಮಾದಲ್ಲಿ ನಾನು ಹೇಳೋದು ಯಾವ ಸಿನಿಮಾದಲ್ಲಿ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಸಿನಿಮಾ ಇಸ್ ಅನ್ ಎಕ್ಸ್ಪೆಕ್ಟೇಷನ್ ಅಲ್ಲ, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ಅಲ್ಲಿ ಹೋಗ್ರಿ, ಅದರೊಳಗೂ ಕೆಲವ್ರ ಕತೆಗಳಲ್ಲಿ ಒಂದಿಷ್ಟು ಮೆಸೇಜ್ ಇಟ್ಟಿರ್ತಾರೆ, ಒಂದು ಏನೇನೋ ಒಳ್ಳೆತನನೂ ಇಟ್ಟಿರ್ತಾರೆ, ಇಲ್ಲ ಅಂತಲ್ಲ. ನೀವು ಸಿನಿಮಾಗೆ ಹೋಗೋದು ಬೋರ್ ಹೊಡಿತದೇನೋ ನೋಡೋಣ ಅಂದಾಗ ತಾನೇ ಹೋಗುತ್ತೆ, ಏನೋ ಕಲಿಯೋಕ್ಕೆ ಹೋಗ್ತೀರಾ ಇಲ್ವಲ್ಲ. ಮತ್ತು ಒಂದು ಎಂಟರ್ಟೈನ್ಮೆಂಟ್ ಅದು. ಸೊ ನಾವು ಒಂದು ಸುಮಾರು ವರ್ಷ ಆದಮೇಲೆ, ಸುಮಾರು ಟೈಮ್ ಆದಮೇಲೆ ಒಂದು ಸಿನಿಮಾ ಬರ್ತದೆ, ತುಂಬ ಖುಷಿಯಲ್ಲಿ ನೋಡಿದ್ರೆ ಖುಷಿ, ನೋಡಿದ್ರೂ ಖುಷಿ, ನನಗೇನು ಬೇಜಾರಿಲ್ಲ. ಬಟ್ ಏನಂತಂದರೆ ಒಂದು ಸಿನಿಮಾ ಕೊಟ್ಟಿದ್ದೀವಿ ಸರ್, ಒಂದೇ ಒಂದು ಬೇಜಾರು ಏನಂದರೆ ಇಷ್ಟು ಪ್ರೀತಿ ತೋರಿಸ್ತಾರೆ, ನಾವು ಲೇಟ್ ಮಾಡಿದ್ನಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನಾನೇನು ಇದರಲ್ಲೇ ಮತ್ತು ಫಿಲಾಸಫಿ ಪಾಠ ಹೇಳ್ಕೊಂಡು ಹೋಗಲ್ಲ, ಇವೆಲ್ಲ ತುಂಬ ಅದಿದೆ ಇದೆ ಅಂತ ಅಲ್ಲ. ಸಿನಿಮಾ ಇದೊಂದು ಎಂಟರ್ಟೈನ್ಮೆಂಟ್, ನೋಡ್ಬಿಟ್ಟು ಖುಷಿ ಪಡಲಿ ಅಷ್ಟೆ. ಸರ್ BRB ಆಲ್ರೆಡಿ ಒಂದಷ್ಟು ಫೋಟೋಶೂಟ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದೆ ಅಂತ. ಇದು ಡಿಸೆಂಬರ್ ಎಂಡಲ್ಲಿ ಹೋಗಬೇಕಿತ್ತು, ಈಗ ಜಾನ್ವರಿ 2nd ವೀಕಿಂದ ಸ್ಟಾರ್ಟಿಂಗ್ ಶೂಟಿಂಗ್. ಸರ್ ಮತ್ತೊಂದು ಆ್ಯಂಗಲಲ್ಲಿ ಸುದೀಪ್ ಅವರು ಒಂದಷ್ಟು ಸಿನಿಮಾಗಳಿದೆ ಸರ್, ಈಗ ಸ್ವಾತಿ ಮುತ್ತಾಗಲಿ ಒಂದಷ್ಟು ಸಿನಿಮಾಗಳು, ಆ ಥರದ್ದು ಸುದೀಪ್ ಅವ್ರನ್ನ ನೋಡಬೇಕು ಅಂತ ಎದುರು ನೋಡ್ತಿರೋಂಥ. ಇಲ್ಲ ಸರ್, ಇವತ್ತೆಲ್ಲ ಆ ಥರ ಸಿನಿಮಾಗಳು ಸ್ವಲ್ಪ ಕಷ್ಟ ಇದೆ ಓಡೋದು ಥಿಯೇಟ್ರಲ್ಲಿ. ಇವತ್ತಿಗೆ ನೀವು ಪಕ್ಕ ಸ್ವಾತಿ ಮುತ್ತು ಈ ಥರ ಎಲ್ಲ ತೆಗೆದ್ರೆ ಸ್ವಲ್ಪ ಕಷ್ಟ ಇದೆ ಇವತ್ತಿಗೆ. ಮಯೋಟೋಗ್ರಫಿನ ಈಗಲೂ ನೆನೆಸ್ಕೋತಾರೆ ಸರ್, ಯಾಕಂದರೆ ಈಗ ವರ್ಕ್ ಆಗ್ತಿರೋಂಥ ಸಿನಿಮಾಗಳು ಅದೇ ಆಗಿದೆ. ಅವಾಗ ಥಿಯೇಟ್ರಲ್ಲಿ ಆ ಥರ ಸಿನಿಮಾ ಓಡೋದೇನೋ, ಇವತ್ತು ಸ್ವಲ್ಪ ಸ್ಪೀಡ್ ಬೇಕು, ಫಾಸ್ಟ್ ಆಗಬೇಕು. ಆ್ಯಂಡ್ ಇವತ್ತಿಗೆ 50 ದಿನ 100 ದಿನ ಕಲ್ಚರ್ ಹೊರಟೋಗಿದೆ. ಇವತ್ತು 2-3 ವಾರದಲ್ಲಿ ದುಡ್ಡು ಮಾಡಿಬಿಡ್ಬೇಕು ನೀವು. ಸೊ 2-3 ವಾರದಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ಅಂಥ ಸಿನಿಮಾನೇ, ಅಂಥ ಕತೆಗೆ ಕೈ ಹಾಕಬೇಕಾಗತ್ತೆ. ಇಲ್ಲಾಂದರೆ OTT ಅಂಥ ಪ್ಲ್ಯಾಟ್ಫಾರ್ಮಲ್ಲಿ ಓಡ್ತವೆ ಸಿನಿಮಾಗಳು. ಸ್ವಲ್ಪ ಕಷ್ಟ ಇದೆ, ನಾನು ಇಂಪಾಸಿಬಲ್ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಕಷ್ಟ ಇದೆ ಸರ್. ಅದೇ ಮಯೋಟೋಗ್ರಫಿನ ಉದಾಹರಣೆ ತೊಗೊಳೋದಾದ್ರೆ ಸರ್, ಆ ಥರ ಸಿನಿಮಾಗಳನ್ನು ಕಂಟೆಂಟನ್ನು ಜನ ಈಗ ಇಷ್ಟಪಡ್ತಿದ್ದಾರೆ ಅಂತ ಅನಿಸ್ತದೆ ಸರ್. ಎಲ್ಲೋ ಒಂದು ಕಡೆ ಯಾರು ಎಷ್ಟು ಒಳ್ಳೇದು ಬರ್ತಾ ಇದೆಯಲ್ಲ ಸರ್, ಥಿಯೇಟ್ರಲ್ಲಿ ಸ್ವಲ್ಪ ಕಷ್ಟ ಇದೆ ಓಡೋದು. ಕಮರ್ಷಿಯಲ್ ಸಿನಿಮಾ ಬಿಟ್ಟರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಥಿಯೇಟ್ರಲ್ಲಿ ಓಡೋದು. ಇದು ನಾನು ಕನ್ಕ್ಲೂಷನ್ ಕೊಡ್ತಾ ಇಲ್ಲ, ನೋಡ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ನಾನು, ಅಥವಾ ನನಗೆ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ನೋಡ್ತಾ ಇದ್ದಾಗ ಈ ಫ್ಯಾಮಿಲಿ ಓರಿಯೆಂಟೆಡು ಲವ್ ಸ್ಟೋರೀಸು ಸ್ವಲ್ಪ ಕಮ್ಮಿ ಆಗಿದೆ ಓಡೋದು. ಈಗ ಪೀರಿಯಾಡಿಕ್ ಸಿನಿಮಾಗಳಿಗೆ ಜಾಸ್ತಿ ಹವಾ ಅಂತ ಹೇಳ್ಬೋದು. ಇಲ್ಲ, ಸ್ಪ್ಯಾನ್ ಬೇಕು ಸರ್, ಸಿನಿಮಾದಲ್ಲಿ ಸ್ಪ್ಯಾನ್ ಇರಬೇಕು, ದೊಡ್ಡದಿರಬೇಕು. ನಿಮ್ಮ ನೋಡ್ದಲ್ದಿರೋ ದೃಶ್ಯಗಳು, ನೋಡ್ದಲ್ದಿರೋ ಸೀನ್ಗಳು, ಆ ಥರ ರಿಚ್ನೆಸ್ಸು ಅಂಥದ್ದೆಲ್ಲ ಬಂದಾಗ ಒಂದು ಆಕರ್ಷಣೆ. ಸೊ ಇದು ನಡೀತಾ ಇದೆ ಆ್ಯಕ್ಚುಲಿ. BRB ಇದೆಲ್ಲ ಇರುತ್ತೆ ಸರ್. BRB ಇಸ್ ಅ ವೆರಿ ಬಿಗ್ ಫಿಲ್ಮ್ ಸರ್, ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್. ಸರ್ ಬಜೆಟ್ ವಿಚಾರದಲ್ಲಿ ಈಗ ಆಲ್ರೆಡಿ ಒಂದಷ್ಟು ಲೆಕ್ಕಾಚಾರಗಳು ಸ್ಟಾರ್ಟ್ ಆಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಲೆಕ್ಕಾಚಾರದಲ್ಲಿ. ದೊಡ್ಡ ಇದೆ ಸಿನಿಮಾ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಎಸ್ ಸರ್, ನೋಡಿದ್ರಲ್ಲ, ಇದಿಷ್ಟು ಕಿಚ್ಚ ಸುದೀಪ್ ಅವರ ಮನದಾಳದ ಮಾತುಗಳು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.